திருச்சிற்றம்பலம். ஓம் சிவா திருச்சிற்றம்பலம். திருச்சிற்றம்பலம். அருள் பரஞ்சோதி தனிப்பெரும் கருணையே. திருச்சிற்றம்பலம். குருவே சரணம். குருவே சரணம். ஆதிகுருவே சரணம். மகாகுருவே சரணம். சத்குருவே சரணம். ஜகத்குருவே சரணம். குருவே சரணம். குருவே சரணம். திருச்சிற்றம்பலம். நம சிவாய். நம ಶಿವಾಯ. ನಮ ಶಿವಾಯ. ಶ್ರೀ ಗುರುಮನೆಯಲ್ಲಿ ಧರ್ಮರಕ್ಷ ಯಜ್ಞ ನಡೀತಾ ಉಂಟು. 1 ತಿಂಗಳುಗಳ ಕಾಲ ಆಟಿ ಮಾಸದಲ್ಲಿ. ಈ ಧರ್ಮರಕ್ಷ ಯಜ್ಞದ 12ನೇ ದಿನದ ಜ್ಞಾನ ಬಿಂದು ಏನು ಅಂತ ಹೇಳಿದರೆ ಅದು ಭಕ್ತರ ಜ್ಞಾನ ಬಿಂದು ಆಗಿರಬೇಕು ಅಲ್ವಾ? ಈ 12 ದಿನದಲ್ಲಿ ನೀವು ತೆಗೆದುಕೊಂಡ ಜ್ಞಾನಬಿಂದು ಇವತ್ತಿನ ಜ್ಞಾನಬಿಂದು ನಿಮ್ಮ ಜ್ಞಾನಬಿಂದು ಆಗಬೇಕು ಲೋಕಕ್ಕೆ ಅಂತ ಹೇಳೋದು. ಹಾಗೆ ನಿಮ್ಮ ಜ್ಞಾನಬಿಂದನ್ನು ಲೋಕಕ್ಕೆ ಹೇಳಿ, ನಿಮ್ಮಿಂದಾಗಿ ಪ್ರಪಂಚಕ್ಕೆ ಒಳಿತಾಗಲಿ ಅಷ್ಟೇ ಹೇಳ್ಬೋದು. ನಾನು ಸ್ವಲ್ಪ ಕೇಳ್ತೇನೆ, ಎಷ್ಟು ಮಾತಾಡೋದು, ನಾನು ಎಂತ ಮಾತಾಡೋದು? ಮಾತಾಡಿಕೊಂಡೇ ಇರಬೇಕು ಅಲ್ವಾ? ನಿಮ್ಮ ಜ್ಞಾನಬಿಂದುವನ್ನು ಹೇಳಿ, ನಿಮ್ಮ ಅನುಭವವನ್ನು ಹೇಳಿ. ಏನೆಲ್ಲ ಅನುಭವ, ಯಾವ ರೀತಿಯ ಅನುಭವ, ಗುರುವಿನ ದರ್ಶನ ಆದ ಮೇಲೆ ಏನೆಲ್ಲ ಆಯಿತು ಅಲ್ವಾ? ನಿಮಗೆ ಗುರು ಅರ್ಥ ಆಗ್ತದ? ನಿಮಗೆ ಗುರು ಆದ ಕಾರಣ ನೀವು ಬಂದಿದ್ದೀರಿ. ನನಗೆ ಗುರು ನನ್ನ ಗುರು ಅಲ್ವಾ? ಸತ್ಯ ಅಲ್ವ? ಎಲ್ಲರಿಗೊಬ್ಬರು ಗುರು ಇರಬೇಕಲ್ಲ. ನೀವೇಗೆ ಕೂತ್ಕೊಂಡಿದ್ದೀರೋ ಅದೇ ರೀತಿ ನಾವು ಕೂಡ ಗುರುಗಳ ಮುಂದೆ ಕೂತ್ಕೊಂಡವರು, ಗುರುಗಳಿಂದ ಅನೇಕ ರೀತಿಯ ಜ್ಞಾನವನ್ನು ಪಡೆದವರು. ಅದೇ ರೀತಿ ಗುರುದೇವರಿಂದ ಪಡೆದ ಜ್ಞಾನವನ್ನು ಪ್ರಪಂಚಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಹೇಳ್ತಾ ಇದ್ದೇವೆ. ಅದೇ ರೀತಿ ನೀವು ಕೂಡ ಸ್ವಲ್ಪ ಹೇಳಬೇಕು. ಆಗ ನಿಮ್ಮ ಜ್ಞಾನ ಏನು ಅಂತೇಳಿ ಪ್ರಪಂಚಕ್ಕೆ ಅರ್ಥ ಆಗೋದು ಅಲ್ವಾ? ಆದ ಕಾರಣ ಒಬ್ಬೊಬ್ಬರು ಒಂದೊಂದು ಜ್ಞಾನ ಬಿಂದುವನ್ನು ಕೊಡಿ ಪ್ರಪಂಚಕ್ಕೆ ಅಂತ ಹೇಳೋದು. ಎಲ್ಲರಿಂದ ಒಳಿತಾಗಬೇಕಲ್ಲ ಪ್ರಪಂಚ ಎಲ್ಲರಿಂದ ಒಳಿತಾಗಬೇಕಲ್ಲ. ಒಂದು ಗುರು ಅಂತ ಇದ್ದರೆ ಅವರಿಗೊಬ್ಬ ಶಿಷ್ಯ ಇದ್ದರೆ ತಾನೇ ಹೇಳಲಿಕ್ಕೆ ಸಾಧ್ಯ. ಒಂದು ಗುರು ಇದ್ದರು ಅಂತೇಳಿ ಆ ಶಿಷ್ಯ ಏನು ಮಾಡ್ತಾನೆ? ಇನ್ನೊಬ್ಬನಿಗೆ ಹೇಳ್ತಾನೆ ಅಲ್ವಾ? ಇನ್ನೊಬ್ಬ ಏನು ಮಾಡ್ತಾನೆ? ಮತ್ತೊಬ್ಬನಿಗೆ ಹೇಳ್ತಾನೆ. ಮತ್ತೊಬ್ಬ ಏನು ಮಾಡ್ತಾನೆ? 1-2 ಜನಕ್ಕೆ ಎಕ್ಸ್ಟ್ರಾ ಹೇಳ್ತಾನೆ. ಅದು ಹಾಗೆ ಹೋಗ್ತಾ 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 ಎಲ್ಲಿಗೋ ಹೋಗಿ ಸೇರ್ತದೆ ಅಲ್ವಾ? ಹಾಗೆ ತಾನೇ ಬಂದದ್ದು ಗುರು ಪರಂಪರೆ. ಹಾಗೆ ತಾನೇ ಎಲ್ಲ ವಿಚಾರಗಳು ಪ್ರಪಂಚದಲ್ಲಿ ಸೃಷ್ಟಿಯಾದದ್ದು. ಆಗಿರುವಾಗ ಈ ಸತ್ಯವನ್ನು ನಿಮಗೆ ತಿಳಿದಿರುವಾಗ, ಇಂಥ ಸತ್ಯ ವಿಚಾರ ನಿಮ್ಮ ಒಳಗೆ ಆಗಿರುವಾಗ ನಿಮ್ಮ ಜ್ಞಾನವನ್ನು ಹೊರಗೆ ತರಬೇಕು ಅಂತ ಹೇಳೋದು ಇವತ್ತು ಅಲ್ವಾ? ಪ್ರತಿಯೊಬ್ಬರು ಮಾತಾಡಬೇಕು ಅವರವರ ಜ್ಞಾನವನ್ನು. ತಿರುಚಿಟ್ಟಂಬಲಂ. ಗುರುವೇ ಶರಣಂ. ಸದ್ಗುರುವೇ ಶರಣಂ. ಗುರುಮನೆಗೆ ಒಂದು ದಿವಸ ಬರಲಿಕ್ಕೆ ನನಗೆ ಅನುಗ್ರಹ ಆಯಿತು. ನಾನು ರಾಜಗುರುಗಳ ಹತ್ತಿರಕ್ಕೆ ಬಂದೆ, ಆಶೀರ್ವಾದವನ್ನು ಪಡ್ಕೊಂಡೆ. ಮತ್ತು ಇಲ್ಲಿ ಬಂದ ನಂತರ ಇನ್ನು ಅನೇಕ ಬದಲಾವಣೆಗಳು ಅದರಲ್ಲಿ ಕಂಡುಕೊಂಡೆ. ಯಾರು ಆ ಗುರುವಿನ ಸನಿಹ, ಗುರುವಿನ ಅನುಗ್ರಹ, ಗುರುವಿನ ಕೃಪೆಗೆ ಪಾತ್ರರಾಗ್ತಾರೆ ಅವರಿಗೆ 100ರಷ್ಟು ನಂಬಿಕೆ ಬರ್ತದೆ. ಇದಂತೂ ಖಂಡಿತ ಸತ್ಯ. ನಾನೇನು ಮಾಡ್ತಾ ಇಲ್ಲ, ಎಲ್ಲ ಗುರುವೇ ಮಾಡ್ತಾ ಇದ್ದೇನೆ ಅನ್ನುವಂಥ ಒಂದು ಭಾವವು ಕೂಡ ಬರಲಿಕ್ಕೆ ಶುರುವಾಯಿತು. ಇಲ್ಲ, ನಿನ್ನಿಂದಲೂ ಸಾಧ್ಯ ಉಂಟು, ನೀನು ಇಂಥದನ್ನು ಮಾಡು, ಇಂಥದ್ದು ಖಂಡಿತವಾಗ್ಲೂ ಸಾಧ್ಯ ಇದೆ. ಸಮಾಜದಲ್ಲಿ ಅಥವಾ ಪ್ರಕೃತಿಯಲ್ಲಿ ಒಳ್ಳೆಯ ಕಾರ್ಯವನ್ನು ಮಾಡಬೇಕು, ಕರ್ಮವನ್ನು ಶುದ್ಧಿ ಮಾಡಿಕೊಳ್ಬೇಕು. ಕೆಟ್ಟ ಕರ್ಮಗಳನ್ನು ಮಾಡದೆ ಪ್ರಕೃತಿಯ ಉಳಿತಿಗೋಸ್ಕರ, ಜನರ ಅಥವಾ ಪ್ರಪಂಚದ ಉಳಿತಿಗೋಸ್ಕರವಾಗಿ ಯಾವುದೇ ಕರ್ಮ ಮಾಡಿದರೂ ಅದು ಉತ್ತಮ ಕರ್ಮ. ಇಂತಹ ಕರ್ಮಗಳನ್ನು ಮಾಡಲಿಕ್ಕೆ ಖಂಡಿತವಾಗ್ಲೂ ದೈವಿ ಪ್ರೇರಣೆ, ಗುರುವಿನ ಅನುಗ್ರಹ, ಸಹಕಾರ, ಅನುಕೂಲಗಳುಂಟು. ನಮ್ಮ ಕೆಟ್ಟ ಕರ್ಮಗಳು ಕಳಚಿ ಒಳ್ಳೆಯ ಕರ್ಮಗಳು ಹೇಗೆ ಅದು ತನ್ನಂತಾನೇ ಬದಲಾಗ್ತಾ ಬರ್ತದೆ ಅನ್ನುವಂಥ ಅನುಭವಗಳು ಕೂಡ ಆಗಲಿಕ್ಕೆ ಶುರುವಾಯಿತು. ದೇಹದ ವಿಚಾರಗಳು, ದೇಹ ಇರುವಾಗ ದೇಹಾಂತ್ಯದ ವಿಚಾರ,
ಮುಕ್ತಿ ಮತ್ತೊಂದು ಇನ್ನೊಂದೆಲ್ಲ ವಿಚಾರಗಳನ್ನ ಹೇಳ್ತಾರೆ. ಎಲ್ಲ ಆಸೆ ಇರಬಾರ್ದು ಅಂತ ಆಧ್ಯಾತ್ಮದಲ್ಲಿ ಹೇಳ್ತಾರೆ. ಆಸೆ ಇಲ್ಲದಿದ್ದರೂ ಸಮೇತ ನಂತರ ಏನು ಎನ್ನುವಂಥ ಒಂದು ಪ್ರಶ್ನೆ ಮನುಷ್ಯನಿಗೆ ಖಂಡಿತವಾಗ್ಲೂ ಮೂಡ್ತದೆ. ಅದಕ್ಕೆ ಉತ್ತರ ಎಲ್ಲಿದೆ ಅಂತ ಹುಡುಕ್ತಾ ಹೋದಾಗ ಗುರು ಅಲ್ಲದೆ ಬೇರೆ ಯಾರು ಅದನ್ನು ತಿಳಿಸಲಿಕ್ಕೆ ಖಂಡಿತವಾಗ್ಲೂ ಅಸಾಧ್ಯ. ಗುರುವಿನಿಂದ ಮಾತ್ರ ಸಾಧ್ಯ. ಯಾವುದೇ ವಿಜ್ಞಾನಗಳು ಬರಲಿ, ಯಾವುದೇ ಪ್ರಕೃತಿಯಲ್ಲಿ ಬೇರೆ ಯಾವುದೇ ವ್ಯಕ್ತಿಗಳು ನಾನು ಅದನ್ನು ಮಾಡ್ತೇನೆ ಇದನ್ನು ಮಾಡ್ತೇನೆ, ದೈವಿಕ ರಹಸ್ಯ ಯಜ್ಞ ಯಾಗದಿಂದ ಇಂಥದನ್ನು ಮಾಡಿ ನಿನಗೆ ಬೇಕಾದದನ್ನು ಕೊಡ್ತೇನೆ ಅಂತ ಹೇಳಿ ಅದನ್ನು ಕೊಡಿಸ್ಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಅದು ಒಬ್ಬ ಗುರುವಿನಿಂದ ಮಾತ್ರ ಸಾಧ್ಯ ಎನ್ನುವಂಥ ಒಂದು ದೃಢತೆ, ಆ ಸೂಕ್ಷ್ಮತೆ ಇದೆಲ್ಲೂ ಕೂಡ ನನಗೆ ಅದು ಅರಿವಾಗಲಿಕ್ಕೆ ಶುರುವಾಯಿತು. ಹಾಗಾಗಿ ಖಂಡಿತವಾಗ್ಲೂ ಆ ಗುರುವನ್ನು ನಂಬಿದರೆ, ಗುರು ಯಾವತ್ತೂ ಯಾರನ್ನೂ ನೋಯಿಸದೆ, ಯಾರಿಗೂ ತೊಂದರೆಗಳಾಗದೆ, ಒಂದು ಧೈರ್ಯ, ಒಂದು ಸ್ಥೈರ್ಯ, ಬರೀ ಭೌತಿಕ ಶರೀರಕ್ಕೆ ಮಾತ್ರ ಅಲ್ಲ, ಆತ್ಮ, ದೇಹ ಮತ್ತು ಮನಸ್ಸು. ನಮ್ಮ ದೇಹ ಇನ್ಸೂರೆನ್ಸ್ ಮಾಡಿಕೊಳ್ತಾರೆ ಮನುಷ್ಯರು. ಇವತ್ತೆಲ್ಲರೂ ಇನ್ಸೂರೆನ್ಸ್ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಇನ್ಸೂರೆನ್ಸ್ ಮಾಡಬೇಕು ಅಂತೇಳಿ ಎಲ್ಲರಿಗೂ ಗೊತ್ತುಂಟು. ನೀವು ಸಾಯ್ತೀರಿ, ಸತ್ತು ಕೂಡಲೇ ಹೆಂಡತಿಗೆ ದುಡ್ಡು ಹೋಗ್ತದೆ, ಹಾಗಾಗಿ ಇನ್ಸೂರೆನ್ಸ್ ಮಾಡ್ಕೊಳ್ಳಿ ಅಂತ. ಅವನು ಸಾಯುವುದನ್ನು ಒಪ್ಪಿಕೊಂಡು ಇನ್ಸೂರೆನ್ಸ್ ಮಾಡಿ ಹೆಂಡತಿಗೆ ದುಡ್ಡು ಹೋಗಲಿ ಅಂತ ಎಲ್ಲರೂ ಇನ್ಸೂರೆನ್ಸ್ ಮಾಡ್ತಾ ಇದ್ದಾರೆ. ಭೌತಿಕ ಶರೀರ ಅವನೇ ಸಾಯ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ ಅವರು. ಅದನ್ನು ನಂಬಿ ಇನ್ಸೂರೆನ್ಸ್ ಮಾಡ್ತಾ ಇದ್ದಾರೆ. ಗುರುದೇವರು ಹೇಳ್ತಾ ಇದ್ದಾರೆ, ಗುರುವಿನ ವಾಣಿ ಹೇಳ್ತಾ ಇದೆ, ಗುರುವಿನ ಜ್ಞಾನ ಹೇಳ್ತಾ ಇದೆ, ಯಾವುದೇ ಹಣ ಕಟ್ಟಬೇಕಾಗಿಲ್ಲ, ಯಾವುದೇ ಮೋಹ ಇಲ್ಲ, ಯಾವುದೇ ರೀತಿಯಾಗಿರತಕ್ಕಂಥ ಆಮಿಷಗಳಿಲ್ಲ. ಶರಣಾಗತಿಯನ್ನು ಹೊಂದಿ ದೇಹ, ಮನಸ್ಸು, ಆತ್ಮ ಇದು ಮೂರಕ್ಕೂ ಇನ್ಸೂರೆನ್ಸ್ ಎಲ್ಲಿದೆ ಹೇಳಿದರೆ ಅದು ಗುರುವಿನ ಹತ್ರ ಮಾತ್ರ ಸಾಧ್ಯ. ಅದಲ್ಲದೆ ಪ್ರಪಂಚದ ಬೇರೆ ಯಾವ ಶಕ್ತಿಗೂ ಅದನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ದೃಢತೆ, ಒಂದು ನಂಬಿಕೆ ಗುರುವಿನಿಂದ ಉಂಟಾಯಿತು. ಇಲ್ಲಿ ಬಂದು ಸಮೇತ ಅನೇಕ ರೀತಿಯಾಗಿರುವಂಥ ವಿಚಾರಗಳು, ಸೂಕ್ಷ್ಮತೆ ವಿಚಾರಗಳು, ಕೆಲವೊಂದಷ್ಟನ್ನು ಹೇಳ್ಕೊಳ್ಳಿಕ್ಕೆ, ನಡೆದಿರೋದು ಎಲ್ಲ ಹೇಳ್ಕೊಳ್ಳಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಇಂತಹ ದೃಢತೆ, ಪಕ್ವತೆಯನ್ನು ಕೊಟ್ಟಂತಹ ಆ ಗುರುವಿನ ಅನುಗ್ರಹ ಅಂತ ನಾನು ಧನ್ಯ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಅದೇ ರೀತಿಯಾಗಿ ರಾಜಗುರುಗಳ ಒಂದು ಆಶ್ರಯ, ರಾಜಗುರುಗಳಲ್ಲಿ ಬಂದು ಅನೇಕ ವಿಚಾರಗಳನ್ನು ತಿಳಿದು ಒಂದು ದಾರಿ ಇದೆ ಖಂಡಿತವಾಗ್ಲೂ. ಒಂದು ವಿಚಾರದ ಬಗ್ಗೆ, ಒಂದು ಚಿಂತನೆಯ ಬಗ್ಗೆ, ಒಂದು ಸತ್ಯದ ನಡೆಯ ಬಗ್ಗೆ ಒಂದೊಂದು ಖಂಡಿತವಾಗ್ಲೂ ಒಂದು ದಾರಿ ಇದೆ. ಸತ್ಯ ಅನ್ನುವಂಥದ್ದು ಇದೆ ಪ್ರಪಂಚದಲ್ಲಿ. ಎಲ್ಲಾದರೂ ಸತ್ಯ ಇದೆ ಅಂತ ಹೇಳಿದರೆ ನಾನು ಪ್ರಥಮವಾಗಿ ಇಲ್ಲೇ ನೋಡಿದೆ ಆ ವಿಚಾರವನ್ನು. ಇಲ್ಲಿ ಸತ್ಯ ಇದೆ, ಪೂರ್ಣವಾದ ಸತ್ಯ ಇದೆ ಅನ್ನುವಂಥ ವಿಚಾರಗಳನ್ನು ಅರಿಲಿಕ್ಕೆ ನನಗೆ ಸಾಧ್ಯ ಆಯಿತು. ಇನ್ನು ಅನೇಕ ವಿಚಾರಗಳುಂಟು. ಗುರುವಿನ ಮಹಿಮೆಯನ್ನು ಹೇಳಲಿಕ್ಕೆ ಯಾರಿಗೂ ಖಂಡಿತ ಸಾಧ್ಯ ಇಲ್ಲ. ತನ್ನ ಜೀವನದಲ್ಲಿ ದೊಡ್ಡ ಪರಿವರ್ತನೆ ಆಗ್ತದೆ. ಯಾಕಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪಯಣ, ಗೊತ್ತಿಲ್ಲದೇ ಇರೋ ಊರಿಗೆ ಒಂದು ಪಯಣ ಮಾಡಿದಂತಹ ಒಂದು ಅನುಭವ. ಯಾಕಂದರೆ ಅಲ್ಲಿ ಯಾರೂ ಇಲ್ಲ, ಸಂಸಾರವೇ ಇಲ್ಲ, ಅಥವಾ ನಮ್ಮ ಸಂಬಂಧಿಗಳಿಲ್ಲ, ಪ್ರೀತಿ ಪಾತ್ರರಿಲ್ಲ, ಯಾರೂ ಇಲ್ಲ. ಅದು ಬೇರೆ ದಾರಿಯ ಒಂದು ಅನುಭವ. ಆ ಕತ್ತಲಲ್ಲಿ ಬೆಳಕಾಗಿರುವನು ಗುರು ಎನ್ನುವಂಥ ಭಾವ. ಪ್ರತಿ ಕ್ಷಣಕ್ಕೂ ಅಂತಹ ಒಂದು ವಿಚಾರಗಳು ಖಂಡಿತವಾಗ್ಲೂ ಅದನ್ನು ಅನುಭವಿಸಬೇಕೆಲ್ಲರೂ. ಅನುಭವದ ವಿಚಾರಗಳನ್ನು ನಾವು ಅನುಭವಿಸಿದ ಇನ್ನೊಬ್ಬರಿಗೆ ಹೇಳುವಾಗ ಬೇರೆ ರೀತಿಯಾಗಿ ಕಾಣಲಿಕ್ಕೆ ಸಾಕೋದು ವಿಚಾರಗಳು, ಅದು ಗೊತ್ತಿಲ್ಲ. ಆದರೆ ಖಂಡಿತವಾಗ್ಲೂ ಒಬ್ಬ ಮನುಷ್ಯ ಇದನ್ನೆಲ್ಲ ಮಾಡಲೇಬೇಕು. ಇದನ್ನು ಮಾಡಿದಾಗ ಅವನಲ್ಲಿ ವಿಶೇಷ ಧೈರ್ಯ ಮತ್ತು ಸಮಾಜದಲ್ಲಿ ಎಲ್ಲವನ್ನು ಎದುರಿಸುವ ಶಕ್ತಿ ತನ್ನಂತಾನೇ ಅವನಿಗೆ ಉತ್ಪತ್ತಿ ಆಗ್ತದೆ. ನಾವು ಕಂಡಂತಹ ಬೇರೆ ಯಾವುದೋ ಪ್ರಪಂಚದಲ್ಲಿರ್ತಕ್ಕಂಥ ಭೌತಿಕ ಸುಖ ಖಂಡಿತವಾಗ್ಲೂ ಅಲ್ಲ. ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದರ್ಲಭ ಅಂತ ಗುರುಗಳಾಗಲಿ ಲಲಿತಾಸಹಸ್ರನಾಮೆಲ್ಲ ಹೇಳಿ ಅಂತ ಹೇಳಿದರು. ಅದರಲ್ಲಿ ಹೇಳಿದಾಗೆ ಅಂತರ್ಮುಖಿ ಆಗುವಂಥ ವಿಚಾರಗಳನ್ನು ಗುರು ಮಾತ್ರ ಹೇಳಿಕೊಡ್ಲಿಕ್ಕೆ ಸಾಧ್ಯ. ಹಾಗೆ ಅಂತಹ ಅನುಭವಗಳು ನನ್ನಲ್ಲಾಗಿದೆ. ಹಾಗಾಗಿ ರಾಜಗುರುಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ, ಶರಣಾಗತಿಯನ್ನು ಸಮರ್ಪಿಸ್ತಾ ಮಾತನ್ನು ಮುಗಿಸ್ತೇವೆ. ಗುರುಗಳಿಗೆ ಜಯವಾಗಲಿ. ತಿರುಚಿಟ್ರಂಬಲಂ. ಸದ್ಗುರುವೇ ಶರಣಂ. ಗುರುವೇ ಶರಣ. ನಮಃ ಶಿವಾಯ. ಭಾಳ ಖುಷಿ ಆಯಿತು ಕೇಳಿ. ನಿಜವಾದ ಬ್ರಾಹ್ಮಣನಾಗು ಅಂತೇಳೋದು, ಸತ್ಯವಂತನಾಗು ಅಂತೇಳೋದು. ಬ್ರಾಹ್ಮಣ ಅಂತೇಳಿದರೆ ಸತ್ಯ, ಅರ್ಥ ಆಯ್ತದ? ಬೇರೆ ಅವನು ಬ್ರಾಹ್ಮಣ. ಯಾರು ಒಬ್ಬ ಬ್ರಹ್ಮಜ್ಞಾನವನ್ನು ತಿಳಿದಿದ್ದಾನೋ ಅವನು ಬ್ರಾಹ್ಮಣ. ಬ್ರಾಹ್ಮಣ ಜಾತಿ ಅಲ್ಲ, ಅಂಥ ಬ್ರಾಹ್ಮಣನಾಗು. ನಿಜವಾದ ಬ್ರಾಹ್ಮಣನಿಗೆ ಜಾತಿ, ಭೇದ, ಕುಲ, ಗೋತ್ರ ಯಾವುದೂ ಇಲ್ಲ. ಅದು ಬ್ರಾಹ್ಮಣನ ನಿಜವಾದ ಸ್ಥಿತಿ. ಪಂಚಭೂತಗಳು ಯಾವ ರೀತಿ ಇದೆಯೋ ಅದೇ ರೀತಿ ಒಂದು ಬ್ರಾಹ್ಮಣನಿದ್ದರೆ ಅವನು ಬ್ರಾಹ್ಮಣ, ಶ್ರೇಷ್ಠ ಬ್ರಾಹ್ಮಣ. ಅರ್ಥ ಆಯ್ತಲ್ವ? ಭಗವಂತನಿಗೆ ಸಮನಾದವನು. ಅಂಥ ಬ್ರಾಹ್ಮಣ ಕುಲ ಈ ಪ್ರಪಂಚಕ್ಕೆ ಅನೇಕ ರೀತಿಯ ಒಳಿತನ್ನು ಮಾಡಿದೆ. ಅಂಥ ಬ್ರಾಹ್ಮಣ ಕುಲ ಅಂದರೆ ಜಾತಿ ಅಲ್ಲ, ಅಂಥ ಬ್ರಹ್ಮಜ್ಞಾನಿಗಳು ಈ ಪ್ರಪಂಚಕ್ಕೆ ಅನೇಕ ರೀತಿಯ ಒಳಿತನ್ನು ಮಾಡಿದೆ. ಅನೇಕ ರೀತಿಯ ಸತ್ಯ ಸಂದೇಶವನ್ನೆಲ್ಲ ಹೇಳಿ ಹೋಗಿದ್ದಾರೆ ಪ್ರಪಂಚಕ್ಕೆ. ಬ್ರಾಹ್ಮಣರಿಂದ ಪ್ರಪಂಚದಲ್ಲಿ ಅನೇಕ ಒಳಿತಾಗಿದೆ ಅಂತ ಹೇಳೋದು, ಬ್ರಹ್ಮಜ್ಞಾನಿಗಳಿಂದ ಅಲ್ವಾ? ವ್ಯಾಸತೀರ್ಥರು ಅವರು ಬ್ರಾಹ್ಮಣರಾಗಿದ್ದರು.
ಆದರೆ ಅವರು ಪ್ರಪಂಚಕ್ಕೆ ಅದ್ಭುತ ಮಾಣಿಕ್ಯವನ್ನು ಕರುಣಿಸಿದರು. ಆ ಕರುಣಿಸಿದ ಮಾಣಿಕ್ಯ ಬ್ರಾಹ್ಮಣ ಜಾತಿ ಇಲ್ಲ ಆಯಿತು. ಬ್ರಾಹ್ಮಣ ಜಾತಿ ಆಗಿರಲಿಲ್ಲ ಆಯಿತು ಅಲ್ವಾ? ಪುರಂದರದಾಸರು, ಇನ್ನೊಂದು ಕನಕದಾಸರು, ಒಂದು ಉದಾಹರಣೆಗೆ, ಎಲ್ಲರಿಗೆ ತಿಳಿದಂಥ ಉದಾಹರಣೆ ಅಲ್ವಾ? ಯಾರು ಕೊಟ್ಟಂಥ ಜ್ಞಾನ, ಯಾರು ಕೊಟ್ಟಂಥ ಉಪದೇಶ? ವ್ಯಾಸತೀರ್ಥರು. ಆಗ ಬ್ರಾಹ್ಮಣರಿಂದ ಅನೇಕ ಒಳಿತಾಗಿದೆ. ಆ ಒಳಿತು ಬರಬರುವ ಕಾಲದಲ್ಲಿ ಅನೇಕ ರೀತಿಯಲ್ಲಿ ಪರಿವರ್ತನೆ ಆಗ್ತಾ ಉಂಟು. ಇವತ್ತಿಗೆ ಬ್ರಾಹ್ಮಣರು ಅಂತ ಹೇಳಿದರೆ ಪ್ರಪಂಚದಲ್ಲಿ ಅಷ್ಟೊಂದು ಗೌರವ ಇಲ್ಲದ ಸ್ಥಿತಿ, ಈ ಸತ್ಯಸ್ಥಿತಿ. ಕಾರಣ ಏನಂದರೆ ಅವರ ತನವನ್ನು ಅವರು ಹಂತ ಹಂತವಾಗಿ ಕಳೀತಾ ಬರ್ತಾ ಇದ್ದಾರೆ. ನಿಜವಾಗಿ ಬ್ರಹ್ಮಜ್ಞಾನವನ್ನು ಯಾರೊಬ್ಬ ಹುಡುಕಿಕೊಂಡು ಹೋಗ್ತಾನೋ, ಆ ಬ್ರಹ್ಮಜ್ಞಾನ ಬೇಕು, ಆ ಬ್ರಹ್ಮಜ್ಞಾನಿ ಆಗ್ತಾನೆ ಅಂತ ಹೇಳಿದರೆ ಅವನು ಬ್ರಾಹ್ಮಣನೇ. ಜನಿವಾರ ಹಾಕಿದವರು ಬ್ರಾಹ್ಮಣರಾಗಲಿಕ್ಕೆ ಸಾಧ್ಯ ಅಲ್ಲ. ಬ್ರಾಹ್ಮಣರ ಜಾತಿ ಜಾತಿ ಅಂತ ಹೇಳುವವರು ಬ್ರಾಹ್ಮಣರಾಗಲಿಕ್ಕೆ ಸಾಧ್ಯ ಅಲ್ಲ. ಯಾರು ಒಬ್ಬ ಬ್ರಹ್ಮಜ್ಞಾನವನ್ನು ತಿಳಿದು ಪ್ರಪಂಚದ ಒಳಿತಿಗಾಗಿ ಒಬ್ಬ ಪಾಡು ಪಡ್ತಾನೋ, ಈ ಪ್ರಪಂಚದ ಸೇವೆಯನ್ನು ಮಾಡ್ತಾನೋ, ಅವನು ಬ್ರಾಹ್ಮಣ. ಅಂಥ ಬ್ರಾಹ್ಮಣ ನೀನಾಗು. ನಮಃ ಶಿವಾಯ. ಇದು ಗೋಪಾಲಪುರದ ಶ್ರೀ ಗುರುಮನೆಯ ಶ್ರೀ ಗುರುದೇವರ ಆಟಿ 12ನೇ ದಿನದ ಧರ್ಮರಕ್ಷ ಯಜ್ಞದ ಪೂಜೆಯ ಆ ಭಾಗವಹಿಸಿದ್ದಕ್ಕೆ ಸಿಕ್ಕುವಂಥ ವರಪ್ರಸಾದ. ಇಷ್ಟೇ ನಮ್ಮ ಉತ್ತರ. ಪವಿತ್ರನಾಗು. ನಿನ್ನಿಂದ ಪ್ರಪಂಚ ಒಳಿತಾಗಲಿ. ನೀನು ಕಾಲಿಟ್ಟ ಸ್ಥಳವೆಲ್ಲವೂ ಬೆಳಗಲಿ. ಇಷ್ಟೇ ಹೇಳಬಹುದು. ಅಂಥ ಬ್ರಾಹ್ಮಣನಾಗು ಅಂತ ಹೇಳೋದು. ಅಂಥ ಬ್ರಾಹ್ಮಣನಾಗಬೇಕು ಅಂತಾದರೆ ಅವರವರು ಆಯ್ಕೆ ಮಾಡುವ ಸ್ಥಳ, ಅವರವರು ಆಯ್ಕೆ ಮಾಡುವ ಗುರುವಿನ ಮೇಲೆ ಅಡಗಿದೆ. ಇಷ್ಟೇ ಹೇಳಬಹುದು. ಇದು ಶ್ರೀ ಗುರುಮನೆಯ ವರಪ್ರಸಾದ. ತಿರುಚಿಟ್ರಮಲಂ. ಗುರುವೇ ಶರಣಂ. ಸದ್ಗುರುವೇ ಶರಣಂ. ಜಗದ್ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ರಾಜಗುರುಗಳಿಗೆ ಫಸ್ಟ್ ನಾನು ನಮಸ್ಕಾರ ಮಾಡ್ತಾ, ನಾನು ಆಕಸ್ಮಿಕವಾಗಿ ನಿಮ್ಮ ದರ್ಶನ ಮಾಡಿದೆ. ಫಸ್ಟ್ ನಿಮ್ಮನ್ನು ನೋಡಿದಾಗ ಒಳ್ಳೆ ಮಗು ಥರ ಇದ್ದೀರಿ. ನನಗೆ ಅಲ್ಲೇ ಕೂತಿದ್ರಿ. ನಾನು ಸ್ವಲ್ಪ ಹೊರಗಡೆ ಹೋಗಿ 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 ತೆರೆಲ್ಲ ತಗೊಂಡು ಬಂದು ಕೂತಿದ್ದೆ, ನಿಂತಿದ್ದೆ. ಹಾಗೆ ನಿಮ್ಮ ಭೇಟಿ ಸ್ಟಾರ್ಟ್ ಆಯಿತು. ನನಗೆ ಮೊದಲಿಂದ ಒಂದು ಆಸಕ್ತಿ, ನಾನು ಬದುಕೋದು ಅಷ್ಟೇ ಮುಖ್ಯ ಅಲ್ಲ, ಎಲ್ಲರೂ ಬದುಕಬೇಕು ಅನ್ನೋದೇ ನನಗೆ ಸ್ವಲ್ಪ ಸಾಧನೆ ಮಾಡ್ತಾ 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 ಒಳಗಡೆ ಎಲ್ಲ ಗಲಿಗೆಲ್ಲ ಹೊಟ್ಟೋಗಿತ್ತು. ಸ್ವಲ್ಪ ಶುದ್ಧ ಆಗ್ತಾ ಬಂದಿತ್ತು. ಆವಾಗ ನಿಮ್ಮ ದರ್ಶನ ಆಯಿತು. ದರ್ಶನ ಆದಾಗ ನಿಮ್ಮ ಪ್ರಶ್ನೆ ಮತ್ತು ಉತ್ತರಗಳು ನಡೀತಾನೆ ಇತ್ತು. ಆದರೂ ಕೂಡ ನೀವು ತುಂಬ ಸೂಕ್ಷ್ಮವಾಗಿ ಎಲ್ಲ ಗಮನಿಸಿ, ಈ ಹುಡುಗನಲ್ಲಿ ಏನೋ ಇದೆ, ಏನೋ ಹಂಬಲ ಇದೆ, ಏನೋ ಹಸು ಇದೆ ಅನ್ನೋದನ್ನು ನೀವು ಸೂಕ್ಷ್ಮ ಗಮನಿಸಿದ್ರಿ. ಅದು ಬಟ್ ನೀವು ನಂಗೆ ಹೇಳಲಿಲ್ಲ ಈ ಹುಡುಗನನ್ನು ಎಳೆಯಬೇಕು ಅಂತ. ಅದು ಬಟ್ ಗೊತ್ತಾಯ್ತು ನಿಮ್ಗೆ ಈ ಹುಡುಗ ಪುನಃ ಇಲ್ಲಿಗೆ ಬರ್ತಾನೆ ಅಂತ. ನನಗೊಂದು ಹಠ ಆಯಿತು, ಈ ಗುರುಗಳ ಹತ್ರ ಏನೋ ಇದೆ, ಇದನ್ನು ಹಂಚಬೇಕು ಇದಕ್ಕೆ ಜಗತ್ತಿಗೆ. ನೀವು ನಿರ್ಧಾರ ಮಾಡಿದ್ರಿ, ನಾನು ನಿರ್ಧಾರ ಮಾಡಿದೆ. ಪುನಃ ಹಾಗೆ ಸ್ವಲ್ಪ ಕಾಲ ಮುಗಿದೋಯ್ತು. ಹಾಗೆ ಸಂದರ್ಭ ಕೂಡ ಬಂತದ್ದು. ಪ್ರಕೃತಿ ಅನ್ನೋದು ಹೇಳ್ತಾ ಇರ್ತಾರೆ ನೀವು ಅವನು ಕೂಡ. ಪ್ರಕೃತಿ ಇಬ್ಬರನ್ನು ಗಮನಿಸ್ತಾನೆ ಇತ್ತು. ಆ ಕಡೆ ನಿಮ್ಮನ್ನು ಗಮನಿಸ್ತಾ ಇತ್ತು, ಈ ಕಡೆ ನನ್ನನ್ನು ಗಮನಿಸ್ತಾ ಇತ್ತು. ಸರಿಯಾದ ಟೈಮ್ಗೆ ಅದು ನಮ್ಮನ್ನು ಸೇರಿಸ್ತದೆ. ಇವತ್ತು ಕೂಡ ಹಾಗೆ ಆಗಿದ್ದು. ಇವತ್ತು ಕೂಡ ಅದೇ ಒಂದು ಸೇರಿಸ್ತದೆ ನಮಗೆ. ಹಾಗಾಗ್ಬಿಟ್ಟು ನಾನೇನು ಮಾಡಿದೆ, ಹಸುವಿದ್ದನ್ನು ಎಷ್ಟೇ ಕಷ್ಟ ಬಂದರೂ ಕೂಡ ಏನಾದರೂ ಒಂದು ಮಾಡ್ಬೋದಲ್ಲ ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡು, ವೈಯಕ್ತಿಕ ಯಾವುದೇ ಅಪೇಕ್ಷೆ ಇಟ್ಕೊಳ್ಳೋದಲ್ಲ, ನಾನು ನಿಮ್ಮ ಜೊತೆ ಕೆಲವು ವಿಚಾರಗಳನ್ನ ಶೇರ್ ಮಾಡಿದೆ. ಅಂದರೆ ಸಾಮಾಜಿಕವಾಗಿ ಏನು ಜಗತ್ತಲ್ಲಿ ನಡೀತಾ ಇದೆ, ಯಾರಿಗೇನು ಬೇಕಾಗ್ಬೋದು ಅನ್ನೋ ಆಲೋಚನೆ ಮಾಡ್ತಾನೆ ಇದ್ದೆ. ನೀವು ಅದಕ್ಕೆ ಉತ್ತರನ ರೆಡಿ ಮಾಡ್ತಾನೆ ಇದ್ರಿ. ಇದು ನಿಮ್ಮ ನಡೆದ ಘಟನೆ ಇದೆ. ಇದು ಯಾವುದೇ ಒಬ್ಬ ವ್ಯಕ್ತಿಗಾಗಲಿ, ಒಬ್ಬ ದೇಶಕ್ಕಾಗಲಿ, ಒಬ್ಬ ವಿಚಾರಕ್ಕಾಗಲಿ ಆಗಲಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾದ ವಿಚಾರಗಳನ್ನ ನಾವು ನಿಮ್ಗೆ ಚರ್ಚೆ ಮಾಡಿದ್ವಿ. ಅದು ಯಾವ ರೀತಿ ಬೇಕಾದ್ರೂ ತಗೋಬೋದು. ಅದನ್ನ ಇದನ್ನೇ ತಗೋಬೇಕಂತ ನಾವು ನಿರ್ಧಾರ ಮಾಡಿ ಹೇಳಿದ್ದಲ್ಲ. ಎಲ್ಲರಿಗೂ ಎಲ್ಲರ ಜೀವನದಲ್ಲೂ ನಡೆಯುವಂಥ ವಿಚಾರಗಳನ್ನ ನಾವು ಚರ್ಚೆ ಮಾಡಿದ್ದು. ಸೊ ಇಲ್ಲಿ ನಾವು ಮಾಡಬೇಕಾದಿಷ್ಟೇ, ಇಲ್ಲಿ ನಾವು ಯೂಟ್ಯೂಬಲ್ಲಿ ನೋಡಿ ಅಥವಾ ಮಾಡೋಕ್ಕಿಂತ ಹೆಚ್ಚಾಗಿ ನಮ್ಮ ಅನುಭವಗಳನ್ನ ನಾವು ಪಡ್ಕೋಬೇಕು. ನಾವು ಈ ಜಾಗಕ್ಕೆ ಬರಲೇಬೇಕು. ನಾವು ಒಂದು ಕ್ಷೇತ್ರಕ್ಕೆ ಹೋಗ್ತೀವಿ. ನಾವು ಕ್ಷೇತ್ರಕ್ಕೆ ಹೋದಾಗಲೇ ಆ ಕ್ಷೇತ್ರದ
ಸ್ಥಳ ಮಹತ್ವ ಗೊತ್ತಾಗಲ್ಲ. ಒಬ್ಬ ಗುರು ಗೊತ್ತಾಗ್ಬೇಕಾದ್ರೆ ಆ ಗುರು ಜೊತೆ ನಾವು ಬೆರಿಬೇಕಾಗತ್ತೆ. ಹಾಗೆ ನಾವು ನೀವು ಕೂಡ ಬೆರೆತಾಗ ಅದು ಅನುಭವಗಳನ್ನ ಶೇರ್ ಮಾಡೋಕ್ಕಾಗಲ್ಲ, ಅನುಭವಿಸ್ಬೇಕಷ್ಟೇ. ಎಕ್ಸ್ಪೀರಿಯನ್ಸ್ ಜಸ್ಟ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಅನುಭವನ ಅನುಭವಿಸ್ಬೇಕಾದ್ರೆ ಹೊರತು ಅದು ಶೇರ್ ಮಾಡ್ಕೊಳಕ್ಕಾಗೋದಿಲ್ಲ. ಅದು ಈ ಭಗವಂತ ಕೊಟ್ಟಿದ್ದ ಒಂದು ಭಿಕ್ಷೆ ಅಂತ ಅನ್ಕೊಳ್ತೀನಿ ನಾನು. ಸೊ ಹಾಗಾಗ್ಬಿಟ್ಟು ಇದು ಮುಂದುವರಿತಾ ಹೋಗುತ್ತೆ. ಇದೇ ಥರ ನೀವು ಜಗತ್ತಿಗೆ ಉತ್ತಮವಾದ ಸಂದೇಶ ಕೊಟ್ಬಿಟ್ಟು ನಿಮ್ಮ ಒಳಗಡೆ ಇರುವಂಥ ಸೂಕ್ಷ್ಮತೆಗಳನ್ನ, ಯಾರು ಭಕ್ತರಾಗಿರ್ತಾರೋ, ಶಿಷ್ಯರಾಗಿರ್ತಾರೋ, ಅಥವಾ ಜ್ಞಾನಿಗಳಾಗಿರ್ತಾರೋ, ಅವಧೂತರಾಗಿರ್ತಾರೋ, ಸಾಧುಗಳಾಗಿರ್ತಾರೋ, ಅಥವಾ ಬೇರೆ ಯಾರೇ ವ್ಯಕ್ತಿಗಳಾಗಿದ್ರು ಕೂಡ ನಿಮ್ಮ ಜ್ಞಾನದ ಅರಿವನ್ನು ಅರಿತ್ಕೊಂಡ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಸೇವೆ ಮಾಡ್ಕೊಂಡು ಹೋದರೆ ಅತಿ ಉತ್ತಮವಾದಂಥ ಕೆಲಸ ತನ್ನಷ್ಟಕ್ಕೆ ತಾನೇ ನಡೆದೋಗುತ್ತೆ. ಅದನ್ನು ನಾವು ಯಾರಿಗೂ ಹೇಳಬೇಕಾದ ಅವಶ್ಯಕತೆ ಇರೋದಿಲ್ಲ. ಆದರೆ ಒಬ್ಬ ಮನುಷ್ಯನ ಮನಸ್ಸನ್ನು ನೀವು ಗ್ರಹಿಸಿ ಅವನನ್ನು ಹೇಗೆ ತಿದ್ದಬೇಕು ಅಂತ ನೀವು ಆಲೋಚನೆ ಮಾಡ್ತೀರಲ್ವ, ಸಾಮಾನ್ಯವಾಗಿ ಪುಸ್ತಕದಿಂದ ಬರೋದಂಥ ವಿಚಾರ ಅಲ್ಲವೇ ಅಲ್ಲ. ಪುಸ್ತಕದಲ್ಲಿ ಓದ್ತೀವಿ ನಾವು, ಒಬ್ರು ಯಾರೋ ಬರೆದಿರ್ತಾರೆ, ಅವ್ರ ಅನುಭವನ ಶೇರ್ ಮಾಡಿರ್ತಾರೆ, ಅದನ್ನು ಈ ರೀತಿ ಆಗತ್ತಂತ ಹೇಳ್ತಾರೆ. ಆದರೆ ಅದು ನಮ್ಗೆ ತಕ್ಷಣ ಇಟ್ಕೊಳ್ಳೋದಿಲ್ಲ. ಅದೆಷ್ಟೋ ವರ್ಷ ಬೇಕಾಗತ್ತೆ, ಎಷ್ಟೋ ಜನ್ಮ ಬೇಕಾಗತ್ತೆ. ಆದರೆ ನೀವು ಒಬ್ಬ ಗುರು ಆದವರು ಒಬ್ಬ ಮನುಷ್ಯನ ಮನಸ್ಸನ್ನು ತಿಳ್ಕೊಂಡು ಎಲ್ಲಿ ಹೇಗೆ ತಿದ್ದಬೇಕು ಅಂತ ಆಲೋಚನೆ ಮಾಡ್ತಾರಲ್ಲ ಒಬ್ಬ ಗುರು ಜಗತ್ತಿಗೆ, ಅದು ಈ ಜಗತ್ತಲ್ಲಿ ಎಲ್ಲಿಗೂ ಸಿಗೋದಿಲ್ಲ. ಅದು ಅನುಭವಿಸ್ಬೇಕಷ್ಟೆ. ಯಾಕೆಂದರೆ ಒಬ್ಬ ಮನುಷ್ಯನ ಮನಸ್ಸು ಆಳ ಎಷ್ಟಿದೆ ಅಂತ ಹೇಳಿದ್ರೆ ಇಡೀ ಬ್ರಹ್ಮಾಂಡನ ಮೀರಿ ನಿಂತಿದೆ. ಒಬ್ಬ ಮನುಷ್ಯನ ಮನಸ್ಸು ಎಷ್ಟಿದೆ ಅಂತ ಹೇಳ್ಬಿಟ್ಟು ಒಬ್ಬ ಪ್ರತಿಯೊಬ್ಬ ವ್ಯಕ್ತಿ ಒಬ್ಬ ಮನಸ್ಸಿನ ಆಲೋಚನೆ ಗೊತ್ತಿರಲ್ಲ. ಬಟ್ ಆದ್ರೆ ಮನುಷ್ಯ ಕೆಟ್ಟಾಗ ಮಾತ್ರ ಎಲ್ಲೋ ಬೇರೆ ಕಡೆ ಓಡೋಗ್ತಿರ್ತಾನೆ. ಆದರೆ ಅದರ ಮನಸ್ಸುಗಳನ್ನೆಲ್ಲ ಹಿಡಿದಿಟ್ಕೊಂಡು ಎಲ್ಲೆಲ್ಲಿ ಏನೇ ಆದರೂ ಕೂಡ ನೀವು ಅದನ್ನು ಸರಿಪಡಿಸಿ ತಿದ್ದಿ ಸರಿದಾರಿ ತೊಗೊಂಡೋಗ್ಬಿಟ್ಟು ಮುಂದೆ ಕರ್ಕೊಂಡು ಹೋಗ್ತೀರಲ್ಲ, ಅದು ಜಗತ್ತಲ್ಲಿ ಎಲ್ಲೂ ಯಾವ ವ್ಯಕ್ತಿನೂ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಾನು ಇಷ್ಟಪಟ್ಟಿದ್ದೇನಂತ ಹೇಳಿದ್ರೆ, ನೀವು ಆ ಥರ ಮಾಡೋ ಒಂದು ಒಳ್ಳೆಯ ಕೆಲಸ, ಆ ಭಗವಂತನೋ ಅಥವಾ ನಿಮ್ಮ ಗುರುಗಳ ಕೊಟ್ಟಿರೋಂಥ ಭಿಕ್ಷೆನ ನೀವು ನಮಗೆ ಹಂಚ್ತಾ ಇದ್ದೀರಲ್ವಾ, ಅದು ನಮಗೆ ತಿಳಿಸ್ತಾ ಇದ್ದೀರಲ್ವಾ, ಅದೇ ನಮ್ಮ ಪುಣ್ಯ ಅಂತ ಹೇಳ್ಕೊಂಡ್ಬಿಟ್ಟು ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಿಮ್ಗೆ ನಮಸ್ಕಾರ. ಚಿತ್ರಮಲ ಗುರುವೇ ಶರಣ. ನಿಮ್ಮ ಅನುಭವವನ್ನು ನೀವು ಹೇಳಿದಿರಿ, ಭಾಳ ಸಂತೋಷ, ಭಾಳ ಖುಷಿ ಆಗ್ತದೆ. ಯಾಕೆ ಖುಷಿ ಆಗ್ತದೆ? ಆಕಸ್ಮಿಕವಾಗಿ ಬಂದ ವ್ಯಕ್ತಿ ಆಶ್ಚರ್ಯವನ್ನು ಉಂಟು ಮಾಡಿ ಹೋದ, ಅದ್ಭುತವನ್ನು ಸೃಷ್ಟಿ ಮಾಡಿ ಹೋದ. ಇದಂತೂ ಸತ್ಯ. ಆಕಸ್ಮಿಕವಾಗಿ ಬಂದ್ರಿ, ದಿಢೀರಂತ ಬಂದ್ರಿ, ಒಂದು ದಿನ ಮಾತಾಡಿದಿರಿ, ಮರುದಿನ ಬಂದಿರಿ, ಮರುದಿನ ಬಂದಿರಿ. ಹೀಗೆ ಮಾತಾಡ್ತಾ ಮಾತಾಡ್ತಾ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ವಿಚಾರವನ್ನು ಪ್ರಪಂಚಕ್ಕೆ ಹಂಚಬೇಕು ಅಂತ ಇದ್ದೇನೆ. ನಿಮ್ಮೊಂದು ಆಶೀರ್ವಾದ ಇರಲಿ ಅಂತ ಕೇಳಿಕೊಟ್ಟದಕ್ಕೆ ಆಯಿತು, ಸಂತೋಷ, ತುಂಬ ಸಂತೋಷ. ನಿನ್ನಿಂದಾಗಿ ಪ್ರಪಂಚಕ್ಕೆ ಉಳಿತಾ ಆಗೋದಾದರೆ ನಮ್ಮ ಸಪೋರ್ಟ್ ಎಷ್ಟು ಸಹ ಉಂಟು ಅಲ್ವಾ? ಇವತ್ತು ನಾವು ಯೂಟ್ಯೂಬಲ್ಲಿ ಶ್ರೀ ಗುರುಮನೆಯನ್ನು, ಶ್ರೀ ಗುರು ಸನ್ನಿಧಾನವನ್ನು, ಗೋಪಾಲಪುರ ಎಂಬ ಗ್ರಾಮವನ್ನು ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ಟಂಥ ಮೊದಲನೇ ವ್ಯಕ್ತಿ ಅಂದರೆ ಯಾರು ಅಂತ ಹೇಳಿದರೆ ಅದು ನೀವೇ, ಬೇರೆ ಯಾರಲ್ಲ, ಯೋಗಿರಾಮ್. ಇದು ಸತ್ಯ. ನಾನು ಪರಿಚಯ ಮಾಡಲಿಲ್ಲ ಶ್ರೀ ಗುರು ಸನ್ನಿಧಾನವನ್ನು, ಶ್ರೀ ಗುರುಮನೆಯನ್ನು. ಖಂಡಿತವಾಗಿಯೂ ನಾನು ಯಾರಿಗೂ ಪರಿಚಯ ಮಾಡಲಿಲ್ಲ. ಪ್ರಪಂಚಕ್ಕೆ ಪರಿಚಯ ಮಾಡಿಸಿಕೊಟ್ಟ ಮಹಾನ್ ವ್ಯಕ್ತಿ ಅಂತ ಹೇಳ್ಬೋದು ಯೋಗಿರಾಮ್. ಅವರ ಹೆಸರು ಯೋಗಿರಾಮ್. ಶ್ರೀ ಗುರುಮನೆಯಿಂದ ಅವರಿಗೆ ಸಿಕ್ಕಿದಂಥ ಹೆಸರು ಯೋಗಿರಾಮ್. ನನ್ನ ಕಣ್ಣಿಗೆ ಕಾಣೋದು ಯೋಗಿರಾಮ್. ಅವರಿಂದ ಅನೇಕ ರೀತಿಯ ಒಳಿತಾಗ್ತದೆ ಮುಂದೆ ಪ್ರಪಂಚಕ್ಕೆ. ಅನೇಕ ರೀತಿಯ ಜ್ಞಾನವನ್ನು ಹಂಚುತ್ತಾರೆ ಅವರು. ಅವರಿಗೆ ಬೇಕಾಗಿ ಜೀವನ ಮಾಡ್ತಾ ಇಲ್ಲ. ಅವರೊಂದು ಸತ್ಯದ ಹಿಂದೆ ಹೋಗ್ತಾ ಇದ್ದಾರೆ, ಸತ್ಯವನ್ನು ಹಿಂಬಾಲಿಸಿಕೊಂಡು ಹೋಗ್ತಾ ಇದ್ದಾರೆ. ಅವರ ಮಾತುಗಳು ಅಷ್ಟು ಸುಲಭದಲ್ಲಿ ಯಾರಿಗೂ ಅರ್ಥ ಆಗುವುದಿಲ್ಲ. ಅದೆಷ್ಟೋ ವಿಚಾರಗಳು ಮಾತಾಡಿ ನೀವೊಂದು ವಿಷಯ ಹೇಳಿ, ಆಗ ಹೇಳ್ತಾ ಇದ್ದೆ, ನನಗೆ ಮಾತಾಡಲಿಕ್ಕೆಲ್ಲ ಗೊತ್ತಿಲ್ಲಪ್ಪ, ನಾನು ಎಂತನ್ನು ಮಾತಾಡೋದು. ಈ ಸಮಾಜಕ್ಕೆ ಮಾತಾಡಬೇಕು ಅಂತಾದರೆ ಎಲ್ಲ ಸರಿಯಾಗಿರಬೇಕು, ಸರಿಯಾಗಿದ್ದರೆ ಮಾತ್ರ ಮಾತಾಡಲಿಕ್ಕೆ ಸಾಧ್ಯ. ನಮ್ಮಂಥ ದಡ್ಡರೆಂತನ್ನು ಮಾತಾಡೋದು, ನಮ್ಮಂಥ ಶಾಲೆಗೆ ಹೋಗದಿದ್ದಂಥವರು ಏನನ್ನು ಮಾತಾಡಲಿಕ್ಕೆ ಆಗ್ತದೆ ಎಂಬ ವಿಚಾರ ಎಲ್ಲ ಬಂತು. ಆಗ ಅವರು ಹೇಳಿದಂಥ ವಿಚಾರ, ನಿಮ್ಮ ಮಾತು ಪ್ರಪಂಚಕ್ಕೆ ಬೇಕು, ಬೇಕೇ ಬೇಕು. ಡೈಲಿ ಬರ್ತಾಯಿದ್ರು, ಯಾವಾಗಲೂ ಬರ್ತಾಯಿದ್ರು. ಒಂದು ಏನೋ ಒಂದು ಮಾತಾಡಿ, ಅದು ಮಾತಾಡುವಾಗ ರಾತ್ರಿ 2 ಗಂಟೆ ಆದರೂ ಆಯಿತು, 3 ಗಂಟೆ ಆದರೂ ಆಯಿತು, ಬೆಳಿಗ್ಗೆ 4 ಗಂಟೆ ಆದರೂ ಆಯಿತು, 5 ಗಂಟೆ ಆದರೂ ಆಯಿತು, ಯಾವುದೇ ವ್ಯವಸ್ಥೆ ಇಲ್ಲ.
ಅದು ಅವರ ಸಾಧನೆ, ಅವರು ಪ್ರಪಂಚಕ್ಕೆ ಕೊಟ್ಟಂಥ ಬಹುದೊಡ್ಡ ಸಾಧನೆ ಅದು. ಅವರು ಪ್ರಪಂಚಕ್ಕೆ ಒಂದು ಗುರುವನ್ನು ಪರಿಚಯ ಮಾಡಿಕೊಟ್ರು ಅಂತ ಹೇಳ್ಬೋದು. ಅವರ ಗುರುವನ್ನು ಅವರು ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ರು ಅಂತ ಹೇಳ್ಬೋದು. ಆದ ಕಾರಣ ಅವರಿಗೆ ಪ್ರಕೃತಿ ದತ್ತವಾಗಿ ತಿರುವಣ್ಣಾಮಲೆಗೆ ಹೋದ ಸಮಯದಲ್ಲಿ ಅವರಿಗೆ ಸಿಕ್ಕಿದಂಥ ಹೆಸರು ಏನಪ್ಪ ಅವರಿಗೆ ಹೇಳೋದು, ಅವರನ್ನು ಯಾವ ರೀತಿ ಕರೆಯುವುದು ಎಂಬ ಯೋಚನೆ ಬರುವಾಗ ಯೋಗಿರಾಮ್ ಸುರತ್ ಕುಮಾರ್ ಅವರ ಸಮಾಧಿಯಲ್ಲಿ ಕೂತುಕೊಂಡು ಯಾವುದೋ ಒಂದು ಸ್ಥಿತಿಯಲ್ಲಿ ಅಲ್ಲಿ ಭಕ್ತರ ಹತ್ರ ಮಾತನಾಡ್ತಿರೋ ಸಮಯದಲ್ಲಿ ಕಣ್ಣಿಗೆ ಕಂಡಂಥ ಒಂದು ದೃಶ್ಯ, ಕಣ್ಣಿಗೆ ಬಂದಂಥ ಒಂದು ವ್ಯಕ್ತಿ ಯಾರು ಅಂತೇಳಿದರೆ ಈಗ ಹೇಳಿದಂಥ ಯೋಗಿರಾಮ್. ಅದೇ ಹೇಳೋದು, ಆಕಸ್ಮಿಕವಾಗಿ ಒಂದು ಅದ್ಭುತವನ್ನು ಸೃಷ್ಟಿ ಮಾಡಿ ಹೋದರು. ಅನೇಕ ರೀತಿಯ ಅದ್ಭುತಗಳು, ಅದು ಅವರವರ ಒಳಗಿರುವ ಅನುಭವ. ಎಲ್ಲ ಅನುಭವವನ್ನು ಅವರು ಹೇಳಲಿಲ್ಲ, ಬೇಕಾದಷ್ಟು ಅನುಭವ ಇದೆ, ಇದಂತೂ ಸತ್ಯ. ಆದ ಕಾರಣ ಹೇಳೋದು, ಅವರಿಂದ ಪ್ರಪಂಚಕ್ಕೆ ಒಳಿತಾಗಲಿ, ಅವರ ಒಳಗಿರುವ ಜ್ಞಾನ ಪ್ರಪಂಚದಾದ್ಯಂತ ಎಲ್ಲರಿಗೂ ಸಿಕ್ಕಲಿ. ಮುಂದೆ ಒಂದು ದಿನ, ಇವತ್ತೇನೋ ಒಂದು ಸ್ಥಿತಿಯಲ್ಲಿ ಇರ್ಬೋದು, ಮುಂದೆ ಒಂದು ದಿನ ಅವರು ಬಹಳ ಎತ್ತರಕ್ಕೆ ಬೆಳೀತಾರೆ, ಅದೆಷ್ಟೋ ಜನರಿಗೆ ಮಾರ್ಗದರ್ಶನ ಮಾಡುತ್ತಾರೆ. ಇದಂತೂ ಸತ್ಯ. ಇದು ಗುರು ಮನೆಯ ವರಪ್ರಸಾದ. ಯೋಗಿರಾಮ್ ಮಹಾರಾಜ್ ಕಿ ಜೈ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ತಿರುಚಿಟ್ರಂಬಲಂ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ಗುರುವೇ ಶರಣಂ. ಸದ್ಗುರುವೇ ಶರಣಂ. ಸದ್ಗುರುವೇ ಶರಣಂ. ಮೊದಲನೇದಾಗಿ ನಾನು ಗುರುಗಳನ್ನು ಜಗತ್ತಿಗೆ ಪರಿಚಯಿಸಿದ ಯೋಗಿರಾಮ್ ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಶುಭವಾಗಲಿ. ತಿರುಚಿಟ್ರಂಬಲಂ. ಈಗ ನನಗೆ ಪರಿಚಯ ಆಗಿದ್ದು, ನಾನು ಇಲ್ಲಿಗೆ ಇವತ್ತಿದ್ದೀನಿ. ಇವತ್ತು ನನ್ನ ಒಂದು ಉಪಸ್ಥಿತಿಗೆ ಈ ಥರ ಒಂದು ಯೂಟ್ಯೂಬ್ ಚಾನಲ್ನಿಂದ ತಿಳಿಸಿದ್ದು ಒಂದು ಎಕ್ಸ್ಪೋಸ್ ಮಾಡಿದ್ದೆ ನನಗೆ ಒಂದು ದಾರಿದೀಪ ಆಗಿದೆ. ನಾವು ಶುರುವಿನಲ್ಲಿ ನೋಡಿದಾಗ ನಮಗೆ ಇಂಪ್ರೆಸ್ ಆಯಿತು, ಇದು ಎಲ್ಲಿದ್ದಾರೆ ಗುರುಗಳು, ಅದು ಏನೂ ಅಡ್ರೆಸ್ ಸಿಗಲಿಲ್ಲ. ಇಲ್ಲ ಒಂದು ಸರಿ ಫೋನ್ ಮಾಡಿದೆ, ಆ ಫೋನಿಂದ ಅವರು ಲೊಕೇಶನ್ ಕಳಿಸಿದ್ರು. ನನಗೆ ಗೊತ್ತಿರಲಿಲ್ಲ, ಇವತ್ತು ಅವರು ಇವರೇ ಅಂತ ಇವತ್ತೇ ಗೊತ್ತಾಗಿದ್ದು. ಆ ಒಂದು ಲೊಕೇಶನ್ನಿಂದ ಹುಡ್ಕೊಂಡು ಬಂದ್ವಿ. ಬಂದಾಗ ನಮಗೆ ಇಲ್ಲಿ ನನಗೆ ಆ್ಯಕ್ಚುಲಿ ಆಧ್ಯಾತ್ಮದ ಕಡೆ ಏನು ಜಾಸ್ತಿ ಅಷ್ಟೊಂದು ಪರಿಚಯ ಇರಲಿಲ್ಲ. ನಾನು ವೃತ್ತಿಯಲ್ಲಿ ತಾಂತ್ರಿಕ ಉಪನ್ಯಾಸಕನಾಗಿದ್ದೀನಿ, ಟೆಕ್ನಿಕಲ್ ಟೀಚರ್. ಹಂಗಾಗಿ ನಮಗೆ ಪ್ರಾಯೋಗಿಕವಾಗಿ ನಾವು ನೋಡಿ ಅಭ್ಯಾಸ, ಇವೆಲ್ಲ ವೈಜ್ಞಾನಿಕವಾಗಿ ಪೂಜೆ ಪುನಸ್ಕಾರಗಳನ್ನು ನಾವು ಮಾಡ್ತಾಯಿದ್ವಿ ಹೊರತು ಗುರು ಪರಂಪರೆ ಬಗ್ಗೆ ಆಧ್ಯಾತ್ಮದ ಒಂದು ಆಳ ನನಗೆ ಗೊತ್ತಿರಲಿಲ್ಲ. ಇದೇ ರೀತಿ ಬರ್ತಾ ಬರ್ತಾ ಕೆಲವೊಂದು ಸಂಕಷ್ಟಗಳಿಗೆ ನಾವು ಇದೇ ಥರ ಒಂದಷ್ಟು ಬುಕ್ಸ್ ಸಿಕ್ತು. ಮೊದಲನೇದಾಗಿ ಅವಧೂತ ಭಗವಾನ್ ನಿತ್ಯಾನಂದ ಅವ್ರದ್ದು ಒಂದು ಬುಕ್ ಸಿಕ್ಕಿತ್ತು, ಓದಿದೆ ನಾನು. ಆವಾಗ ಆ ಥರ ಒಂದು ಪವಾಡಗಳಾಗುತ್ತಾ, ಈ ಥರ ಎಲ್ಲ ಇದೆಯಾ ಅಂತ ಸ್ವಲ್ಪ ಮಟ್ಟಿಗೆ ಅದು ಒಂದು ಜಿಜ್ಞಾಸೆ ಶುರುವಾಗಿ, ಆಮೇಲೆ ಎಲ್ಲ ಗುರುಗಳು ಕನೆಕ್ಟ್ ಆಗ್ತಾ ಹೋದರು. ಸಕ್ರಾಯಪಟ್ಟಣಕ್ಕೆ ಹೋಗಿದ್ವಿ, ಆದರೆ ಗುರುಗಳಿಲ್ಲ, ಬಟ್ ಅವರು ಒಂದು ಸಮಾಧಿ ಸ್ಥಿತಿಯಲ್ಲಿ ಅಲ್ಲಿ ಒಂದು ಧ್ಯಾನ ಮಾಡಿ ಬಂದ್ವಿ. ಆ ಥರ ಭಾಳಷ್ಟು ಕಡೆ ಸತ್ತುಪಾಸಿ ಅವರು ಇರ್ಬೋದು ಚಳ್ಳಕೆರೆ ಹತ್ರ. ಸೊ ಈ ಥರ ಎಲ್ಲ ಗುರುಗಳ ಹತ್ರ ಹೋಗೋದಕ್ಕೆ ಶುರು ಮಾಡಿದ್ವಿ. ಇಲ್ಲೂ ಬಂದಾಗ ಭಗವಾನ್ ನಿತ್ಯಾನಂದರ ಮೂರ್ತಿನ ನೋಡಿದೆ, ದತ್ತಾತ್ರೇಯರದು. ಸೊ ಅವಾಗ ಅನ್ನಿಸ್ತು ನನಗೆ, ಎಲ್ಲ ಗುರುಗಳು ಕನೆಕ್ಟೆಡು. ಗುರುಗಳು ಹೇಳ್ತಾ ಇದ್ರು ಎಲ್ಲ ಒಂದೇ, ಎಲ್ಲರಲ್ಲೂ ದೇವರಿದ್ದಾನೆ. ಇದೆಲ್ಲ ನಮಗೆ ತಿಳಿದರೆ ನಮಗೆ ನಿಲುಕದಂಥ ವಿಷಯ ಆಗಿತ್ತು. ಸೊ ಇದು ಬರ್ತಾ ಬರ್ತಾ ನಮಗೆ ಅರ್ಥ ಆಗ್ತಾ ಹೋಗ್ತಾ ಇತ್ತು. ಒಂದು ಸರಿ ಬೇವಿನ ಕೊಪ್ಪಗೆ ಹೋಗಿದ್ದೆ. ಅಲ್ಲಿಂದ ಇಲ್ಲ ಅಲ್ಲಿ ವಿಜಯಾನಂದ ಗುರುಗಳಿದ್ದಾರೆ, ಅವರು ನಿತ್ಯಾನಂದ ಭಗವಾನರ ಅನುಯಾಯಿಗಳು. ಅಲ್ಲಿ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ ಹೋದಾಗೂ ಇದೇ ಥರ ಹೇಳಿದ್ವಿ ನಾವು, ಗೋಪಾಲ್ಪುರ ಹೋಗಿದ್ವಿ ಅಂದರೆ ಅವರು ಇಲ್ಲ ನಾನು ಹೋಗಿದ್ದೆ, ನೀವು ಅದು ಹೆಂಗೆ ಹೋದ್ರಿ, ಅಷ್ಟೆಲ್ಲ ರೋಡೆಲ್ಲ ಸರಿ ಇಲ್ಲ, ಗಾಡಿ ಎಲ್ಲ ಬಿದ್ದೋಗುತ್ತೆ ಆ ಥರ. ನನಗೆ ಅವಾಗ ಅನ್ನಿಸ್ತು, ಈ ಥರ ಒಂದು ಸ್ಥಳದಲ್ಲಿ ಗುರುಗಳು
ಒಂದೇನೋ ಒಂದು ಸಮಾಜಕ್ಕೆ ಎಲ್ಲ ಮನುಷ್ಯರಿಗೆ ಒಂದು ದುಗುಡ ದುಮ್ಮಾನಗಳು ಅವ್ರದ್ದೇ ಆದ ತಾಪತ್ರಯಗಳಿರುತ್ತೆ. ಇದನ್ನೆಲ್ಲ ಒಂದು ಗುರು ಸಾನ್ನಿಧ್ಯಕ್ಕೆ ಬಂದಾಗ ನಮಗೆ ಎಲ್ಲವೂ ಒಂದು ಇತ್ಯರ್ಥ ಆಗ್ತಾ ಹೋಗುತ್ತೆ. ಬೇರೆ ಆವಾಗಲೇ ನೀವು ಹೇಳ್ದಂಗೆ ಮೆಡಿಕಲ್ ಫೀಲ್ಡಲ್ಲಿ ಫುಲ್ ಕಂಟ್ಯಾಮಿನೇಟೆಡ್ ಆಗಿದೆ, ಎಲ್ಲ ಒಂದು ಕಲುಷಿತಗೊಂಡಿದೆ. ಯಾವ ಕಾಯಿಲೆಗೂ ಯಾವುದಕ್ಕೂ ಪರಿಹಾರ ಅಂತೂ ಇಲ್ಲ. ಅದರಿಂದನೇ ನನ್ನ ಮಕ್ಕಳಿಗೆ ನಾನು ಮೆಡಿಕಲ್ ಸೇರಿಸ್ಬೇಕು ಅಂತೇಳಿ ಅದು ಫಿಸಿಯೋಥೆರಪಿ ಮಾಡಿದ್ರು. ಎಲ್ಲ ಗುರುಗಳು ಆ ಒಂದು ಆಶೀರ್ವಾದದಿಂದ ಮಾಡ್ತಾಯಿದ್ದಾರೆ. ಸೊ ನಾನು ಇಲ್ಲಿಗೆ ಬಂದಾಗ ನಮಗೆ ಒಂಥರ ಸಮಾಧಾನ. ಫಸ್ಟ್ ಟೈಮ್ ಬಂದಾಗ ಅವತ್ತು ಪೂಜೆ ಇತ್ತು, ಒಳ್ಳೆ ಇವತ್ತೂ ನನಗೆ ಅದೇ ಅನುಭವ ಆಗ್ತಾಯಿದೆ. ಸೊ ಭಾಳ ಖುಷಿ ಆಯಿತು. ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ದುಃಖದಲ್ಲೂ ಒಂದು ಖುಷಿನ ನೋಡಿ ಅಂತ ಹೇಳ್ತೀರಾ. ಅದು ಒಂದು ನಮಗೆ ಅರ್ಧ ಆತಂಕಗಳು ಅಲ್ಲೇ ಮರೆಯಾಗಿ ಹೋಗ್ತವೆ. ನಾವು ಸಂಸಾರಿಕದಲ್ಲಿ ಇರಬೇಕಾದ್ರೆ ಇಲ್ಲಿರೋವರೆಗೂ ಏನೋ ಒಂದು ಫ್ರೀಯಾಗಿರ್ತೀವಿ, ಮತ್ತೆ ವಾಪಸ್ ಹೋದಾಗ ಮತ್ತೆ ಅದೇ ಥರ ಶುರುವಾಗುತ್ತೆ. ಮಗಳಿಗೆ ಸೀಟ್ ಸಿಗಲ್ಲ ಅಥವಾ ಇನ್ನೇನೋ ಈ ದುಗುಡಗಳು ಬೆನ್ನತ್ತುತ್ತಾನೆ ಇರುತ್ತೆ. ಅದನ್ನು ನಾವು ಮೀರಿ ಬೆಳಿಬೇಕು ಅಂದರೆ ಗುರು ಸಾನ್ನಿಧ್ಯ ಇರಲೇಬೇಕು, ಗುರು ಆಶೀರ್ವಾದ ಇರಲೇಬೇಕು. ನನಗೆ ಇವತ್ತು ಆಗಿರೋ ಅನುಭವ ಏನಂದರೆ, ನಾನು ಸುಮಾರು ಒಂದು ವಾರದಿಂದ ಶ್ರೀಚಕ್ರದ ಬಗ್ಗೆ, ಶ್ರೀವಿದ್ಯಾ ಬಗ್ಗೆ ಮತ್ತು ಲಲಿತಾ ಸಹಸ್ರನಾಮನ ಪಾರಾಯಣ ಮಾಡಬೇಕು ಅಂತ ನಾನೊಂದು ಸಂಕಲ್ಪ ಮಾಡ್ತಾಯಿದ್ದೆ. ಆನಂತರ ಕಾರಣಾಂತರದಿಂದ ಅದು ತಪ್ಪೋಗ್ತಾಯಿತ್ತು. ನಂಗೆ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಮನೆಯಲ್ಲೇ ಶ್ರೀಚಕ್ರ ಇತ್ತು, ಎಷ್ಟೊಂದು ದಿವಸ ಪೂಜೆ ಮಾಡ್ತಾಯಿದ್ವಿ, ನಮಗೆ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಸೊ ಅದನ್ನು ಒಂದು ಭಾವನಾತ್ಮಕವಾಗಿ ನಾವು ಒಂದು ನಂಬಿಕೆಯಿಂದ ಪೂಜೆ ಮಾಡಬೇಕು. ಇವತ್ತು ತಮ್ಮಿಂದ ಆಶೀರ್ವಾದ ಸಿಕ್ತು ನನಗೆ. ಆ ಗುರುವಾಣಿ ಆಗಿದೆ. ಇನ್ನು ನಾನು ಅದನ್ನು ಮುಂದುವರಿಸ್ಬೋದು ಅಂತ ಇವಾಗೊಂದು ದೃಢ ನಂಬಿಕೆ ಬಂತು. ಆ ಥರ ಭಾಳಷ್ಟು ನಾವೇನು ಅಂದ್ಕೊಂಡಿರ್ತೀವೋ, ಯಾವ ಮನಸ್ಸಲ್ಲಿ ಏನು ಅನಿಸುತ್ತೋ ಗುರುಗಳ ಹತ್ರ ಹೋದಾಗ ಅದನ್ನೇ ನಮಗೆ ಆ ವಾಣಿ ಬರ್ತಾ ಇರುತ್ತೆ. ಈ ಅನುಭವ ಅಂತೂ ಆಗಿದೆ. ನನಗಿಲ್ಲಿ ಬಂದು ಒಂಥರ ನೆಮ್ಮದಿ, ಶಾಂತಿ, ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಹೊರಗಡೆ ಪ್ರಪಂಚದಲ್ಲಿ ಬದುಕೋದಕ್ಕೊಂದು ಗಾರ್ಡ್ ಥರ ಆಗ್ತಾಯಿದೆ. ಸೊ ಅದರಿಂದ ಈ ಅನುಭವವನ್ನು ನಾವೇನಿದ್ರು ಎಕ್ಸ್ಪೀರಿಯೆನ್ಸೇ ಮಾಡಬೇಕಾಗತ್ತೆ. ಅದನ್ನು ಹೇಳಿ ಯಾವುದೇ ಥರ ವರ್ಡ್ಸಿಂದ ಹೇಳಲಿಕ್ಕಾಗಲ್ಲ. ಸೊ ಅದು ನನಗಾಗಿದೆ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತ ಮಾತು ಮುಗಿಸ್ತೀನಿ. ಗುರುವೇ ಶರಣ. ಉಮಾಮಹೇಶ್ವರ್ ಅಲ್ವಾ ನಿಮ್ಮ ಹೆಸರು? ಶಿವಮೊಗ್ಗದಿಂದ ಬಂದಿದ್ದೀರಿ. ಭಾಳ ಖುಷಿ ಆಗ್ತದೆ, ಸಂತೋಷ ಆಗ್ತದೆ ನಿಮ್ಮ ಅನುಭವವನ್ನು ಹೇಳುವಾಗ. ಶ್ರೀ ಗುರುಮನೆಯಿಂದ ಇಷ್ಟೊಂದು ಅನುಭವ ಸಿಕ್ಕಿತ್ತಲ್ಲ ಅಂತೇಳಿ, ಶ್ರೀ ಗುರುಮನೆಯಿಂದ ಇಷ್ಟೊಂದು ಅನುಭವ ಸಿಕ್ಕಿತ್ತಲ್ಲ ಎಂಬ ಒಂದು ಖುಷಿ, ಅದರ ಒಳಗಿರುವ ಒಂದು ಸತ್ಯ, ಅದು ನಿಮ್ಮ ನಂಬಿಕೆ. ನಿಮ್ಮ ನಂಬಿಕೆಯನ್ನು ಎಷ್ಟರ ಮಟ್ಟಿಗೆ ಗುರುವಿನ ಮೇಲೆ ಇಟ್ಟಿದ್ದೀರೋ ಅಷ್ಟರ ಮಟ್ಟಿಗೆ ನಿಮಗೆ ಆ ಜ್ಞಾನದ ಉತ್ತರಗಳು ತನ್ನಿಂದ ತಾನಾಗಿಯೇ ಸಿಗುವುದು. ಇದರಲ್ಲಿ ನಮ್ಮದೇನು ಪಾತ್ರ ಇಲ್ಲ. ನಿಮ್ಮ ನಂಬಿಕೆ ಬೇರೆ ಏನಲ್ಲ. ಆ ನಂಬಿಕೆಗೆ ಅಷ್ಟು ಶಕ್ತಿ ಉಂಟು ಅಂತೇಳೋದು. ಅದಾದ ಮೇಲೆ ನಿಮ್ಮ ಪ್ರೀತಿ, ಅದು ಏನಿದ್ರೂ ಕೂಡ ಗುರುಮನೆಗೆ ಏನು ಬೇಕು, ಏನೊಂದು ಕಷ್ಟ ಉಂಟಾ, ಏನೊಂದು ಕಾಣಿಕೆ ಸಲ್ಲಿಸುವ, ಏನೊಂದು ಪೂಜೆ ಉಂಟಾ, ನಮ್ಮ ಕೈಲಾದ ಸೇವೆಯನ್ನು ಮಾಡುವ, ನಮ್ಮ ಸೈಡಿಂದ ಏನೋ ಒಂದು ಸೇವೆ ಮಾಡಬೇಕು. ನಿಮಗೆ ಯಾವಾಗ ಬರ್ತೀರಿ ಮನೆಗೆ? ಅದಲ್ಲದೆ ನಿಮ್ಮ ಮಕ್ಕಳಿಬ್ಬರು ಚಿನ್ನದಂಥ ಮಕ್ಕಳು, ಇದಂತೂ ಸತ್ಯ. ಅವರ ವೃತ್ತಿ ಯಾವ ರೀತಿ ಇದೆ? ಸಮಾಜ ಸೇವೆ. ವೈದ್ಯೋ ನಾರಾಯಣ ಹರಿ ಅಲ್ವಾ? ಆ ಭಗವಂತನ ಇನ್ನೊಂದು ರೂಪವಾಗಿ ಪ್ರಪಂಚಕ್ಕೆ ಸೇವೆ ಮಾಡ್ತಾ ಇದ್ದಾರೆ. ಈ ಸಮಾಜಕ್ಕೆ ವೈದ್ಯರು ಎಷ್ಟು ಮುಖ್ಯ, ಭಗವಂತ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ವೈದ್ಯರು ಕೂಡ ಅಲ್ವಾ? ಸತ್ಯ ಅಲ್ವಾ ಇದು? ಅನೇಕ ಸಮಯದಲ್ಲಿ ಡಾಕ್ಟರ್ ನಾವು ದೇವರೇ ಅಂತೇಳಿ ಕರೀತೇವೆ ಅಲ್ವಾ? ಪ್ರತಿಯೊಬ್ಬರ ಜೀವನದಲ್ಲಿ ಆಗುವಂಥ ವಿಚಾರ. ಆಗ ಇದೆಲ್ಲವನ್ನು ನಾವು ಲೆಕ್ಕಾಚಾರ ಮಾಡುವಾಗ, ಪೂರ್ವಜನ್ಮದಲ್ಲಿ ನೀವು ಗುರುವಿನ ಸೇವೆ ಮಾಡಿದವರೇ, ಅನೇಕ ರೀತಿಯ ಸೇವೆ ನಿಮ್ಮಿಂದ ಆಗ್ತಾ ಉಂಟು. ಅದಲ್ಲದೆ ನೀವು ಕೂಡ ಒಂದು ಗುರು. ನೀವು ಕೂಡ ಅನೇಕ ವಿದ್ಯಾರ್ಥಿನಿಯರಿಗೆ, ನಿಮ್ಮ ಸ್ಟೂಡೆಂಟ್ಗಳಿಗೆ ಅನೇಕ ರೀತಿಯ ಜ್ಞಾನವನ್ನು ಹಂಚುತ್ತೀರಿ. ಅದಲ್ಲದೆ ನಿಮ್ಮ ಧರ್ಮಪತ್ನಿಯವರು, ಅವರು ಕೂಡ ಯೋಗ, ಧ್ಯಾನ, ಜ್ಞಾನದ ಮಾರ್ಗವನ್ನು ಹಿಂಬಾಲಿಸ್ತಾ ಹೋಗ್ತಾ ಇದ್ದಾರೆ.
ಹೀಗೆ ಒಂದು ಕುಟುಂಬ ಒಟ್ಟಾಗಿ ಒಂದು ಗುರುವನ್ನು ಪೂಜಿಸ್ತಾ ಇದ್ದಾರೆ ಅಂತ ಹೇಳಿದರೆ, ಒಂದು ಕುಟುಂಬದಲ್ಲಿ ಒಟ್ಟಾಗಿ ತಾಯಿ ತಂದೆ ಮಕ್ಕಳು ಎಲ್ಲರೂ, ಇದೆಲ್ಲ ಕುಟುಂಬಕ್ಕೆ ಸಿಗುವುದಿಲ್ಲ. ಈ ಒಂದು ಸೌಭಾಗ್ಯ, ಈ ಒಂದು ಭಾಗ್ಯ ಎಲ್ಲ ಕುಟುಂಬಕ್ಕೂ ಸಿಗುವುದಿಲ್ಲ. ತಂದೆ ನಂಬಿದರೆ ಮಕ್ಕಳು ನಂಬೋದಿಲ್ಲ, ಮಕ್ಕಳು ನಂಬಿದರೆ ಅಮ್ಮ ನಂಬೋದಿಲ್ಲ. ಈ ರೀತಿಯೆಲ್ಲ ಇರ್ತದೆ ಒಂದು ಕುಟುಂಬದೊಳಗೆ. ಪರಿಪೂರ್ಣವಾಗಿ ಒಂದು ಕುಟುಂಬ ಶರಣಾಗತಿಯಾಗಿ ಗುರುವನ್ನು ನಂಬುತ್ತೀರಿ ಅಂತ ಹೇಳಿದರೆ 100ಕ್ಕೆ 100 ಹೇಳ್ತೇನೆ, ಹೋದ ಜನ್ಮದಲ್ಲಿ ನೀವು ಗುರುವಿನ ಸೇವೆ ಮಾಡಿದವರೇ. ಆ ಗುರುವಿನ ಸೇವೆ ಮಾಡಿ ಅನೇಕ ಜ್ಞಾನವನ್ನು ಪಡೆದು ಪುನಃ ಮನುಷ್ಯ ಜನ್ಮದಲ್ಲಿ ಬಂದಿದ್ದೀರಿ. ಇನ್ನೂ ನಿಮ್ಮಿಂದ ಈ ಪ್ರಪಂಚಕ್ಕೆ ಒಳಿತಾಗಲಿ, ಅನೇಕ ಜ್ಞಾನ ನಿಮ್ಮೊಳಗೆ ಉದಯವಾಗಲಿ, ನಿಮ್ಮಿಂದ ಪ್ರಪಂಚಕ್ಕೇ ಒಳಿತಾಗಲಿ, ನಿಮ್ಮ ಜ್ಞಾನ ಬೆಳಗಲಿ. ಈ ಜ್ಞಾನವನ್ನು 10 ಜನಕ್ಕೆ ಹಂಚಿ. ಭಗವಂತನ ವಿಚಾರ ಹೇಗೆ ಅಂತ ಹೇಳಿದರೆ, ಒಂದು ಗುರುವಿನ ವಿಚಾರ ಹೇಗೆ ಅಂತ ಹೇಳಿದರೆ, 100 ಜನ ಭಕ್ತರಿದ್ದರೆ 100 ಜನ ಭಕ್ತರಿಗೆ 100 ವಿಧದ ಅನುಭವ. ಒಂದೇ ವಿಧದ ಅನುಭವ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇದಂತೂ ಸತ್ಯ. ಒಂದೇ ವಿಧವಾದ ಅನುಭವ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆದ ಕಾರಣ ದೈವಿಕ ಸ್ಥಿತಿಯನ್ನು, ಜ್ಞಾನದ ಸ್ಥಿತಿಯನ್ನು ಅನುಭವಿಸಬೇಕು ಹೊರತು ವರ್ಣನೆ ಮಾಡಲಿಕ್ಕಾಗುವುದಿಲ್ಲ. ಅನುಭವಿಸಬೇಕದು. ಅದು ವರ್ಣನೆ ಮಾಡಿ ತಿಳಿದುಕೊಳ್ಳುವಂಥ ವಿಚಾರ ಅಲ್ಲ. ಕೇಳಲಿಕ್ಕೆಲ್ಲ ಖುಷಿಯಾಗ್ತದೆ ಅಲ್ವಾ? ಎಲ್ಲ ಪ್ರವಚನವನ್ನು ಕೇಳಲಿಕ್ಕೆ ಖುಷಿಯಾಗ್ತದೆ, ಎಲ್ಲ ಜ್ಞಾನವನ್ನು ಕೇಳಲಿಕ್ಕೆ ಖುಷಿಯಾಗ್ತದೆ, ಎಲ್ಲವೂ ಸಂತೋಷ ಕೊಡುತ್ತದೆ. ಆದರೆ ಅದೇ ರೀತಿ ನಮ್ಮ ಪಯಣ ಉಂಟಾ? ಇಲ್ಲ. ಅದೇ ರೀತಿ ಪಯಣವನ್ನು ಯಾರಾದರೂ ಒಬ್ಬೊಬ್ಬರು ಹೆಜ್ಜೆ ಇಡ್ತಾ ಬಂದರೆ ಅವರ ಒಳಗೆ ನಂಬಿಕೆ ಎಂಬುದು ದೃಢವಾಗ್ತದೆ. ಆ ನಂಬಿಕೆ ಎಂಬುದು ಯಾವಾಗ ನಿಮ್ಮಲ್ಲಿ ದೃಢವಾಗ್ತದೋ ಆವಾಗ ನೀವು ಕೇಳಿದಂಥ ವಿಚಾರ ಭಗವಂತ, ನಿಮ್ಮ ಇಷ್ಟ ದೇವರು, ನಿಮ್ಮ ಕುಲದೇವರು, ನಿಮ್ಮ ಅಂತರಾತ್ಮದಲ್ಲಿರುವ ಗುರು ಯಾವುದೋ ಒಂದು ರೂಪದಲ್ಲಿ ಪ್ರಕೃತಿಯ ಮೂಲಕ ಯಾರ್ದೋ ಬಾಯಲ್ಲಿ ನುಡಿಸ್ತಾರೆ. ಹಾಗೆ ನಿಮ್ಮ ನಂಬಿಕೆ ಇಲ್ಲಿ ಮಾತಾಡಿದ ಹೊರತು ನಾನು ಮಾತಾಡಿದಲ್ಲ. ನಾನು ನಿಮಗೆ ಶ್ರೀವಿದ್ಯದ ಉತ್ತರ ಕೊಟ್ಟದಲ್ಲ. ನಿಮ್ಮ ನಂಬಿಕೆ ಆ ಉತ್ತರವನ್ನು ಪಡೆದುಕೊಂಡಿತು. ಪ್ರಕೃತಿ ಕೊಟ್ಟದು. ಪ್ರತಿಯೊಂದು ವಿಚಾರ ಪ್ರಕೃತಿ ಕೊಡುವುದು. ಪ್ರತಿಯೊಂದು ವಿಚಾರ ಕೂಡ ಆ ಭಗವಂತ ಕೊಡುವುದು. ಪ್ರತಿಯೊಂದು ವಿಚಾರ ಕೂಡ ಆ ಗುರುದೇವರು ಕೊಡುವುದು. ಪ್ರಪಂಚಕ್ಕೆ ಒಂದು ಗುರು ಇದ್ದಾರೆ, ಆದಿಗುರು. ಅವರು ಕೊಡುವಂಥ ವಿಚಾರ, ಪ್ರತಿಯೊಂದು ವಿಚಾರ ಕೊಡುವುದು ಆದಿಗುರು. ನಾವು ಏನಿಲ್ಲ, ನಾವು ಅವರ ದಾಸಾನುದಾಸ, ಅವರೊಂದು ಸೇವಕ. ಅವರು ಏನು ಹೇಳಿದರೆ ಅದನ್ನು ಮಾಡಿಕೊಂಡು ಹೋಗುವುದಷ್ಟೇ. ನಿಮ್ಮ ನಂಬಿಕೆ ಎಷ್ಟರ ಮಟ್ಟಿಗೆ ಪವಿತ್ರವಾಗಿರ್ತದೋ ಅಷ್ಟರ ಮಟ್ಟಿಗೆ ನಿಮಗೆ ನೀವು ಕೇಳಿದ ಎಲ್ಲ ವಿಚಾರಗಳಿಗೆ, ನೀವು ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ನೀವು ಗುರುಗಳ ಹತ್ರ ಕೇಳದಿದ್ದರೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ಅವರು ಹೇಳಿಯೇ ಹೇಳ್ತಾರೆ. ಆ ನಂಬಿಕೆಯನ್ನು ದೃಢ ಮಾಡಿ ಸ್ಟ್ರಾಂಗ್ ಆಗಿ ಹಿಡ್ಕೊಳ್ಳಿ, ಬಿಡಬೇಡಿ, ಗಟ್ಟಿ ಹಿಡ್ಕೊಳ್ಳಿ. ಅದರಿಂದ ಪ್ರೀತಿ ಉಂಟಾಗ್ತದೆ. ಯಾವಾಗ ಪ್ರೀತಿ ಉಂಟಾಗ್ತದೋ ಸಕಲ ಜೀವರಾಶಿಗಳ ಮೇಲೆ ಪ್ರೀತಿ ಬರಬೇಕು. ಸಕಲ ಜೀವರಾಶಿಗಳ ಮೇಲೆ ಪ್ರೀತಿ ಬರುವಾಗ ಭಗವಂತ ತನ್ನಿಂತಾನಾಗಿ ಕಣ್ಣಿಗೆ ಕಾಣುತ್ತಾನೆ. ಇಷ್ಟೇ ಹೇಳ್ಬೋದು. ನಿಮಗೂ ನಿಮ್ಮ ಕುಟುಂಬಕ್ಕೂ ಒಳಿತಾಗಲಿ. ಭಗವಂತನ ಆಶೀರ್ವಾದ ಸದಾ ಇರಲಿ. ಗುರುವೇ ಶರಣ. ನಮಃ ಶಿವಾಯ. ತಿರುಚಿಟ್ರಂಬಲಂ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ಸದ್ಗುರುವೇ ಶರಣಂ. ಈ ಜೀವ ಗುರುವಿನ ಬಗ್ಗೆ ಒಂದೆರಡು ಮಾತಾಡೋಕ್ಕೆ ಇಷ್ಟಪಡ್ತಾಳೆ. ಗುರು ಅಂದರೆ ಏನು? ಮೊದಲನೇದಾಗಿ ಅಂದರೆ ಈ ಜೀವ ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಗುರು ಅಂದರೆ ಏನು? ಜ್ಞಾನ ಭಂಡಾರ. ಗುರು ಅಂದರೆ ಒಂಥರ ಲಿಮಿಟ್ಲೆಸ್, ಸಮುದ್ರ ಇದ್ದಂಗೆ. ಅಂದರೆ ಈಗ ಹಿಂಗೆ ತುಂಬಿದ ಕೂಡ ತುಳ್ಕಲ್ಲ ಅಂತ ಏನು ಹೇಳ್ತಾರಲ್ಲ, ಹಾಗೆ ಗುರುವಿನಲ್ಲಿ ಅಷ್ಟು ಜ್ಞಾನ ಇರುತ್ತೆ. ಎಲ್ಲರಿಗೂ ಅದನ್ನು ಹಂಚೋದಕ್ಕೆ ಇಷ್ಟಪಡ್ತಾರೆ. ಯಾರು ಬೈಲಿ ಏನೇ ಮಾಡಲಿ ಅವರು ಜ್ಞಾನನ ಹಂಚ್ತಾ ಇರ್ತಾರೆ. ಅವರಷ್ಟು ಪ್ರೀತಿ ಯಾರೂ ಕೊಡೋಕ್ಕಾಗಲ್ಲ. ಅಷ್ಟು ಪ್ರೀತಿ ಕೊಡೋದಂದರೆ ಗುರು ಮಾತ್ರ. ಅನುಭವ ಹೇಳಬೇಕು ಅಂತ ಅಂದರೆ ನನ್ನ ಜೀವನದಲ್ಲಿ ನನ್ನ ಡಿಗ್ರಿ ಲೈಫು, ನಾನೇನು ಫಸ್ಟ್ ಇಯರ್ ಡಿಗ್ರಿ BPT ಮಾಡ್ತಾಯಿದ್ದೆ ಆವಾಗ ಆ್ಯಕ್ಚುಲಿ ನನ್ನ ರೂಮ್ಮೇಟ್ ಜೊತೆ ಜಗಳ ಆಗಿತ್ತು. ಎಕ್ಸಾಮ್ ಟೈಮಲ್ಲಿ ಜಗಳ ಆಗಿತ್ತು. ಆ ಟೈಮಲ್ಲಿ ನಾನು ಸ್ಟಡಿ ಹಾಲಲ್ಲಿ ಕುತ್ಕೊಂಡು ಓದ್ತಾ ಇದ್ದೆ. ರೂಮಲ್ಲಿ ಕುತ್ಕೊತಿರ್ಲಿಲ್ಲ, ಫುಲ್ ಚಳಿ ಇರ್ತಿತ್ತು. ಬಟ್ ನಾನು ಜಸ್ಟ್ ಗುರು ಅಂದರೆ ಏನು? ನಂಬಿಕೆ. ನೀವು ಹೇಳಿರೋ ನಂಬಿಕೆ ಗುರು ಅಂತ ಅಂದರೆ. ಸೊ ನಂಬಿಕೆ ಇಟ್ಟು
ಇಯರ್ಫೋನ್ಸ್ ಹಾಕ್ಕೊಂಡು ಹಾಡು ಕೇಳಿಕೊಂಡು ಬರೀ ಗುರುದ ಭಜನೆ ಮಾಡಿಕೊಂಡು ಗುರುನ ನೆನೆಸ್ಕೊಂಡು ಬುಕ್ ಹಿಡ್ಕೊಂಡು ಮುಂದೆ ಓದ್ತಿದ್ದೆ. ಆದರೆ ನಂಬಿದ್ದೆ ಗುರು ನೋಡ್ಕೊತಾರೆ ಅನ್ನೋದು ಒಂದು ನಂಬಿಕೆ ಇತ್ತು. ಓದಿದ್ದೆ ಬರುತ್ತೆ ಅನ್ನೋದೊಂದು ನಂಬಿಕೆ ಇತ್ತು. ಗುರು ಬರ್ಸಿಸ್ತಾರೆ, ಅವರೇ ಬರೆಯೋದು ಅನ್ನೋದೊಂದೇ ನನ್ನ ನಂಬಿಕೆ. ಎಕ್ಸಾಮ್ ಹಾಲಿಗೆ ಹೋಗ್ಬೇಕಾದ್ರೂ ಬಸ್ಸಲ್ಲಿ ಎಲ್ಲರೂ ಓದ್ತಿದ್ರು, ನಾನು ಮಾತ್ರ ಇಯರ್ಫೋನ್ ಹಾಕ್ಕೊಂಡು ಕೂತ್ಕೊತಿದ್ದೆ. ಎಲ್ಲರೂ ಕೇಳ್ತಾಯಿದ್ರು, ನೀನೇನು ಇಷ್ಟು ಆರಾಮಾಗಿರ್ತೀಯ, ಎಲ್ಲ ಓದ್ಬಿಟ್ಟಿದ್ಯಾ ಏನೋ. ಬಟ್ ಏನೋ ಯೋಚನೆ ಮಾಡ್ತಿರ್ಲಿಲ್ಲ. ಗುರುವಿನ ಸಾಂಗ್ಸ್ ಕೇಳ್ಕೊಂಡೇ ಹೋಗ್ತಿದ್ದೆ. ಎಕ್ಸಾಮ್ ಕೊನೆ ಒಂದು 5 ಮಿನಿಟ್ಸ್ ಇದೆ ಅನ್ಬೇಕಾದ್ರೆ ಕೂಡ ಇಯರ್ಫೋನ್ಸ್ ಹಾಕ್ಕೊಂಡೇ ಇರ್ತಿದ್ದೆ. ಮತ್ತು ರಿವೈಸ್ ಮಾಡೋದೇನೂ ಇಲ್ಲ. ಬೆಳಗ್ಗೆ ರಾತ್ರಿ ಎಷ್ಟೊತ್ತೀನಿ ಅಷ್ಟೇ, ಬೆಳಗ್ಗೆ ಒಂದು ಸ್ವಲ್ಪ ಧ್ಯಾನ ಮಾಡಿ ಏನು ರಿಕಾಲ್ ಮಾಡ್ತೀನಿ ಅಷ್ಟೇ ಮಾಡಿ ಪೂಜೆ ಮಾಡಿ ಹೋಗ್ತಿದ್ದೆ. ಹಂಗೆ ಅಂದ್ಕೊಂಡಂಗೆ ಜಸ್ಟು ಪೇಪರ್ ಮೇಲೆ ಕೈ ಇಡ್ತಿದ್ದೆ ಬರೆಯೋಕ್ಕಷ್ಟೇ. ಅದು ಹೆಂಗೆ ಬರೀತಿದ್ದೆ, ಅದು ಹೆಂಗೆ ಪೇಪರ್ ಫಿಲ್ ಆಗ್ತಿತ್ತು ಏನೋ ಗೊತ್ತಿಲ್ಲ. ಒಂದು ಬುಕ್ಲೆಟಲ್ಲಿ 50 ಪೇಜಸ್ ಇದ್ದರೆ 50 ಪೇಜ್ ಮುಗೀತಿತ್ತು. ಅದೇನು ಬರೀತಿದ್ದೆ ಏನು ಅಂತ ನನಗೆ ಒಂದೊಂದು ಸತಿ ಗೊತ್ತಾಗ್ತಿರ್ಲಿಲ್ಲ. ಅದು ಬರ್ಸಿದ ಗುರು. ಇಲ್ಲಿಗೆ ಬಂದಮೇಲೆ ಏನು ತಿಳ್ಕೊಂಡೆ ಅಂದರೆ, ಒಂದೊಂದು ಚಿಕ್ಕ ಚಿಕ್ಕ ವಿಷಯದಲ್ಲಿ ಎಷ್ಟು ಜ್ಞಾನ ಅಡಗಿರುತ್ತೆ ಅನ್ನೋದು ಅರ್ಥ ಆಯಿತು. ಎಲ್ಲ ಗುರುಗಳನ್ನೂ ಭೇಟಿ ಮಾಡ್ತಾ 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 ಇಲ್ಲಿಗೆ ಬರೋಕ್ಕಾಯ್ತು. ಪರಿಶುದ್ಧ ಆಗ್ತಾ ಆಗ್ತಾ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು ಆ ವಿಷಯ. ಅಂದರೆ ಇವಾಗ ಒಂದು ಗುಲಾಬಿನೇ ತಗೊಂಡ್ರೆ ಅದ್ರ ಬಗ್ಗೆ ಜಸ್ಟ್ ನಾವೇನು ಅನ್ಕೊತೀವಿ, ಪ್ರೀತಿ ಸಂಕೇತ ಗುಲಾಬಿ ಅಂತ ಅನ್ಕೊತೀವಿ ನಿಜ. ಆದರೆ ಅದು ಏನಕ್ಕೆ ಕೊಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಆದರೆ ನೀವು ಹೇಳಿ ತಿಳಿಸ್ಕೊಟ್ಟ ಮೇಲೆ ಗೊತ್ತಾಯಿತು. ಆ ಮುಳ್ಳು ಪ್ರೊಟೆಕ್ಷನಿಗಿರುತ್ತೆ. ಗುಲಾಬಿ ಹೂವಿನ ಥರ ಹೆಣ್ಣಿನ ಮನಸ್ಸಿರುತ್ತೆ ಅಂತ, ಅದು ಪ್ರೊಟೆಕ್ಟ್ ಮಾಡೋಕ್ಕಿರೋದು ಮುಳ್ಳು. ಆ ಥರ ಎಷ್ಟೋ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಜ್ಞಾನ ಅಡಗಿರುತ್ತೆ. ಅದನ್ನು ತಿಳಿಸ್ಕೊಡ್ತಾ ಹೋಗಿ ನೀವು ನಿಮ್ಮಿಂದ ತುಂಬ ಕಲ್ತಿದ್ದೀನಿ ಗುರುಜಿ. ಮತ್ತು ಬೇರೇನೋ ಅಂದರೆ ತುಂಬ ಅನುಭವಗಳಾಗಿದೆ ಇದೇ ಥರ. ಇದು 1-2 ಎಕ್ಸಾಂಪಲ್ಸು. ಬಟ್ ಗುರುವಿನ ಬಗ್ಗೆ ಹೇಳಬೇಕಂದ್ರೆ ಇಡೀ ಜನ್ಮನೂ ಸಾಕಾಗಲ್ಲ. ಗುರು ಅಂದರೆ ದತ್ತನ ಅವತಾರ. ನಾನು ಅಂದರೆ ಈ ಜೀವ ಅಂದ್ಕೊಂಡಿರೋ ಪ್ರಕಾರ ಬ್ರಹ್ಮ ವಿಷ್ಣು ಮಹೇಶ್ವರ ಕೂಡಿ ಆಗೋದು ದತ್ತ. ಸೊ ದತ್ತ ಅಂದರೆ ಗುರು, ಗುರು ಅಂದರೆ ನಂಬಿಕೆ. ಶುಭಮಸ್ತು, ಜಯವಾಗಲಿ. ಇನ್ನು ನಂಬಿಕೆಗೆ ಜಯವಾಗಲಿ. ನಂಬಿಕೆಗೆ ಇನ್ನಷ್ಟು ಜ್ಞಾನ ಹೆಚ್ಚುತ್ತಾ ಹೋಗಲಿ. ದತ್ತನ ಆಶೀರ್ವಾದ ಹಾಗೂ ದತ್ತನ ದರ್ಶನ ನಿನಗೆ ತಿಳಿದೋ ತಿಳಿಯದೆಯೋ ಆದಷ್ಟು ಬೇಗ ಲಭಿಸಲಿ. ಇದಂತೂ ಸತ್ಯ. ದತ್ತ ಎಲ್ಲಿದ್ದಾನೆ ಅಂತೇಳಿ ನಿನ್ನ ಅಂತರಾತ್ಮಕ್ಕೆ ಗೊತ್ತಾಗ್ತದೆ ಅಂತ ಹೇಳೋದು. ದತ್ತ ಎಲ್ಲಿದ್ದಾನೆ, ಏನು ಮಾಡ್ತಾನೆ ಅಂತೇಳಿ ನಿನ್ನ ಅಂತರಾತ್ಮಕ್ಕೆ ನಿನಗೆ ಅರಿವಿಲ್ಲದಂತೆ ತಿಳಿದು ಬರ್ತದೆ. ಇಷ್ಟೇ ಹೇಳ್ಬೋದು. ಶುಭವಾಗಲಿ ಮಗಳೇ, ಜಯವಾಗಲಿ, ಒಳಿತಾಗಲಿ. ನಿನ್ನಿಂದ ಪ್ರಪಂಚಕ್ಕೆ ಒಳಿತಾಗಲಿ. ತಿರುಚಿಟ್ಟಂಬಲಂ. ಗುರುವೇ ಶರಣ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. ತಿರುಚಿಟ್ಟಂಬಲಂ. ಗುರುವೇ ಶರಣ. ಗುರುವೇ ಶರಣಂ. ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಇದೇ ಮೊದಲನೇ ದಿನ ನಾನು ಬಂದಿರೋದು, ಇದೇ ಮೊದಲನೇ ಸಾರಿ ನಿಮ್ಮನ್ನು ದರ್ಶನ ಮಾಡಿರೋದು. ಆದರೆ ಕೆಲವು ಅಂದರೆ ಇಲ್ಲಿಗೆ ಬರೋದಕ್ಕೆ ಏನು ಕಾರಣ ಅಂತ ಬೇಕಾದ್ರೆ ನಾನು ಹೇಳ್ಬೋದು. ಅದು ಚಿಕ್ಕದಾಗಿ ನನಗೆ ಆಧ್ಯಾತ್ಮಿಕವಾಗಿ ಏನೇನೂ ಗೊತ್ತಿರಲಿಲ್ಲ. ನನಗೆ ಏನು ಝೀರೋ, ಏನೂ ಗೊತ್ತಿರಲಿಲ್ಲ. ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿರೋದ್ರಿಂದ ಸಂಧ್ಯಾ ವಂದನೆ, ಪೂಜೆ, ಮನೇಲಿ ಏನು ಹೇಳ್ಕೊಟ್ಟಿದ್ದಾರೆ ಅದೊಂದು ಕೆಲವೊಂದು ನಿಯಮಗಳನ್ನ ಪಾಲಿಸ್ತಾ ಇದ್ದೆ. ಆದರೆ ಆಧ್ಯಾತ್ಮಿಕದ ಬಗ್ಗೆ ನನಗೇನೇನೂ ಗೊತ್ತಿರಲಿಲ್ಲ. ಆದರೆ ಸಂಸಾರದ ಮೇಲೆ ಇಳಿದ ಮೇಲೆ ಅದು ಇದ್ದೇ ಇರುತ್ತೆ. ಕೆಲವೊಂದು ಪ್ರಾಬ್ಲಮ್ಗಳಾಗಿರ್ಬೋದು, ಇಲ್ಲ ಇನ್ನೇನೋ ಆಗಿರ್ಬೋದು. ಆವಾಗೆಲ್ಲೋ ಒಂದು ಕಡೆ ಒಂದು ವೈರಾಗ್ಯ ಅನ್ನೋದು ಒಂದು ಸ್ಟಾರ್ಟ್ ಆಗುತ್ತೆ ಒಂದು ಸ್ವಲ್ಪ. ಆಗ ಯಾರಿಗೇ ಆಗಲಿ ವೈರಾಗ್ಯ ಅಂತ ಒಂದು ಸ್ಟಾರ್ಟ್ ಆದಮೇಲೆ, ಶುರು ಆದಮೇಲೆ, ಅಂದರೆ ಇದೇನಾ ಜೀವನ, ಇದು ಬಿಟ್ಟು ಬೇರೆ ಏನಾದ್ರು ಇದೆಯಾ ಅನ್ನೋದೊಂದು ಆಲೋಚನೆ ಸ್ಟಾರ್ಟ್ ಆಗುತ್ತೆ. ಅದೇ ನನಗೂ ಕೂಡ ಆಗಿತ್ತು. ಇದೇನು ಇದರಲ್ಲೇ ಮುಳುಗಬೇಕಾ, ಇರೋವರೆಗೂ ಇದರಲ್ಲೇ ಇರಬೇಕಾ, ಇದನ್ನೆಲ್ಲ ಅನುಭವಿಸ್ತಾನೆ ಇರಬೇಕಾ, ಹೇಗೆ ಇಷ್ಟು ಕಷ್ಟಗಳನ್ನೆಲ್ಲ ಇರೋವರೆಗೂ ಸಾಯೋವರೆಗೂ ಇದು ಅನುಭವಿಸ್ತಾನೆ ಇರಬೇಕಾ, ಬೇರೆ ಏನಾದ್ರು ಇದೆಯಾ ಅಂತ ನನ್ನಲ್ಲೇ ನನಗೆ ಒಂದು ಶುರು ಆಯಿತು. ಆ ಥರ ಪರಿವರ್ತನೆ ಆಯಿತು. ಆಗ ಬೇರೆ ಇನ್ನೇನೋ ದಾರಿ ಇದೆಯಾ ಅಂತ ಒಂದೆಲ್ಲೋ ಒಂದು ಕಡೆ ಬಂತು, ಆಲೋಚನೆ ಬಂತು. ಆಗ ನಾನೇನು ಯಾವುದೇ ಗ್ರಂಥಗಳನ್ನ ಓದಿಲ್ಲ, ಯಾವುದೇ ಪುಸ್ತಕಗಳನ್ನ ಯಾವುದೂ ಓದಿಲ್ಲ. ನನಗಷ್ಟು ತಾಳ್ಮೆ ಇಲ್ಲ ಪುಸ್ತಕಗಳನ್ನ ಓದೋಷ್ಟು, ಯಾವುದೇ ಗ್ರಂಥಗಳನ್ನ ಓದೋದ್ರಲ್ಲಿ ಅಷ್ಟು ನನಗೆ ತಾಳ್ಮೆ ಇಲ್ಲ ಕೂತ್ಕೊಂಡು ಓದೋದರಲ್ಲಿ. ಆದರೆ ಕೇಳಿಸ್ಕೊಳ್ಳೋದ್ರಲ್ಲಿ ನನಗೆ ಇಂಟ್ರೆಸ್ಟ್ ಇದೆ ನನಗೆ. ಹಾಗಾಗಿ ಯೂಟ್ಯೂಬಲ್ಲಿ ಎಲ್ಲ ನೋಡ್ತಾ ಸ್ಟಾರ್ಟ್ ಆಯಿತು. ಒಂದೊಂದೇ ಗುರುಗಳ ಪ್ರವಚನಗಳು, ಅವರು ಇವರು ಬೇರೆ
ಎಲ್ಲ ಥರದ ಪ್ರವಚನಗಳು ಕೇಳೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಾಗೆ ಅದರಲ್ಲಿ ಒಂದು ಆಧ್ಯಾತ್ಮಿಕದಲ್ಲಿ ಒಂದು ಮೊದಲಿಗೆ ಅದು ಸಂಸಾರ ವೈರಾಗ್ಯ ಆದರೂ ಕೂಡ, ಆದರೆ ಅದರ ಮೇಲೆ ಇದರಲ್ಲೆಲ್ಲೋ ಒಂದು ಕಡೆ ಆಸಕ್ತಿ ಜಾಸ್ತಿ ಆಯಿತು ಆಧ್ಯಾತ್ಮಿಕದ ಮೇಲೆ. ಸರಿ, ಅದೆಷ್ಟೋ ನೋಡಿದ್ದೀನಿ ವಿಡಿಯೋಗಳನ್ನ, ಎಷ್ಟೋ ಗುರುಗಳು, ಎಷ್ಟೋ ಮಹನೀಯರು ಹೇಳಿರೋಂಥ ವಿಚಾರಗಳನ್ನೆಲ್ಲ ಎಷ್ಟೋ ನೋಡಿದೆ. ಸರಿ, ನೋಡ್ತಾ ಸರಿ, ಎಲ್ಲ ಒಂದು ಕೊನೆಯಲ್ಲಿ ಒಂದು ನಮ್ಮ ತಲೆಯಲ್ಲಿ ಏನೋ ಒಂದು ಇರುತ್ತೆ. ಅಂದರೆ ಸಾಧನೆ ಮಾಡಬೇಕು ಅಂದರೆ ಒಂದು ಸ್ಟೆಪ್ ಬೈ ಒಂದು ಪಾಯಿಂಟ್ 1, 2, 3, 4 ಹೀಗೆ ಇದನ್ನೆಲ್ಲ ಕೆಲವೊಂದೆಲ್ಲ ಪಾಲಿಸಬೇಕು. ಅಂದರೆ ಮುಖ್ಯವಾಗಿ ಚಿತ್ತಶುದ್ಧಿ ಆಗಬೇಕು ಮನುಷ್ಯನಿಗೆ. ಆ ಚಿತ್ತಶುದ್ಧಿ ಆದರೆ ಜ್ಞಾನ ಆವಿರ್ಭಾವ ಆಗುತ್ತೆ ಅಂತ ಎಲ್ಲ ಹೇಳಿದ್ದು ನನಗೆ ಇದಾಯಿತು. ಸೊ ಈ ರೀತಿ ಕೆಲವೊಂದು ನನ್ನ ಮನಸ್ಸಲ್ಲಿ ಎಲ್ಲೋ ಕೆಲವೊಂದೆಲ್ಲ ಇತ್ತು, ಹೀಗೆ ಇರಬೇಕಾಗತ್ತೆ ಸಾಧನೆ ಮಾಡಬೇಕು ಅಂದರೆ ಅಂತ. ಆಗ ನಾನು 4-5 ತಿಂಗಳ ಹಿಂದೆ ಆಕಸ್ಮಿಕವಾಗಿ ಹೇಗೋ ನಿಮ್ಮದು ಕೂಡ ವಿಡಿಯೋ ನಾನು ನೋಡಿದೆ ಪ್ರವಚನಗಳನ್ನ ಕೇಳಿದೆ. ನನ್ನ ಮನಸ್ಸಿನಲ್ಲಿ ಏನೇನು ಅಂತ ಅನ್ಕೊತಾ ಇದ್ನೋ ನೀವು ಅದನ್ನೇ ಮಾತಾಡ್ತಾ ಇದ್ರಿ. ಅದು ನನಗೆ ಹಾಗೇ ಅದು ಕನೆಕ್ಟ್ ಆಗ್ತಾ ಬಂತು. ನಾನು ನಂತರ 1-2 ವೀಡಿಯೋಗಳು ನೋಡಿದೆ, ತಿರುಗಿ ಇನ್ನೊಂದು ಯಾವುದೋ ಮಾತುಗಳನ್ನ ನೋಡಬೇಕು ಅಂತ ಶುರು ಮಾಡ್ಕೊತೀನಿ. ಆದರೆ ನನ್ನ ಮನಸ್ಸಲ್ಲಿ ಏನೋ ಒಂದಿದೆ, ಅದನ್ನೇ ಮಾತಾಡ್ತಾ ಇದ್ದೀರಾ ನೀವು. ಹೌದಲ್ಲ, ಏನಿದು ನನಗೆ ಇದೇ ಮನಸ್ಸಲ್ಲಿ ಇದೇ ಇರೋದು, ಅದೇ ನಾನು ಕೇಳಿ ಬರ್ತಾ ಇದೆಯಲ್ಲ, ಮಾತಾಡ್ತಾ ಇದ್ದಾರಲ್ಲ. ಆಗ ನನಗೆ ನಿಮ್ಮ ಮೇಲೆ ಒಂದು ಕುತೂಹಲ, ಒಂದು ಆಸಕ್ತಿ ಅದೆಲ್ಲೋ ಒಂದು ಕಡೆ ಆಯ್ತದು. ಸರಿ, ಹೀಗೆ ಆಗಲಿ, ನೋಡೋಣ, ಯಾವಾಗಾದರೂ ಭೇಟಿ ಆಗೋ ಚಾನ್ಸಸ್ ಇರುತ್ತೆ, ನೋಡೋಣ. ಅದು ಪ್ರೇರಣೆ ಆಗಬೇಕು. ಪ್ರೇರಣೆ ಆಗದೆ ನಾವೇನು ಮಾಡೋದಕ್ಕಾಗಲ್ಲ. ಹಾಗೆ ನೀವೊಂದು ವಿಡಿಯೋದಲ್ಲಿ ಕೂಡ ಹೇಳಿದ್ರಿ, ಅಂದರೆ ಯಾರಿಗೆ ಜ್ಞಾನ ಬೇಕಾಗುತ್ತೋ ಈ ರಾಜಗುರು ಹೋಟೆಲ್ಗೆ ಬರ್ಬೋದು, ಜ್ಞಾನವನ್ನು ಉಣಬಡಿಸ್ತೀನಿ ಅಂತ ಹೇಳಿದ್ರಿ. ಶಿವಮಸ್ತು. ಅದು ಕೂಡ ಎಲ್ಲೋ ಒಂದು ಕಡೆ. ಇದಕ್ಕೂ ಮುಂಚೆ ನಾನು ಯಾವುದೇ ಗುರುಗಳು, ಅಂದರೆ ನಾವು ಬ್ರಾಹ್ಮಣ ಕುಲದಲ್ಲಿ ಇದ್ದಿದ್ದರಿಂದ ನಾನು ಶೃಂಗೇರಿ ಮಠಕ್ಕೆ ನಾವು ಹೋಗ್ತಿದ್ವಿ, ಗುರುಗಳನ್ನ ಭೇಟಿ ಮಾಡ್ತಿದ್ವಿ, ಒಂದು ನಮಸ್ಕಾರ ಹಾಕ್ಕೊಂಡು ಬರ್ತಿದ್ವಿ, ಅಷ್ಟೇ ಹೊರತು ಯಾವುದೇ ಗುರುಗಳನ್ನ ಮಾತಾಡ್ಸಿದ್ದಾಗಲಿ ಯಾವುದು ನಾನು ಯಾರನ್ನೂ ಹೋಗಿರಲಿಲ್ಲ, ಯಾರ ಹತ್ರಕ್ಕೂ ಹೋಗಿರಲಿಲ್ಲ. ಹೇಗೆ ಹೋಗೋದು, ಹೇಗಿರ್ತಾರೆ ಗೊತ್ತಿಲ್ಲ. ಆದರೆ ನಿಮ್ಮ ಎಷ್ಟೋ ವಿಡಿಯೋಗಳನ್ನ ನೋಡಿದ್ಮೇಲೆ ಓಕೆ, ಹೀಗಿದ್ದಾರೆ, ಸ್ವಲ್ಪ ಸ್ವಭಾವಗಳು ಗೊತ್ತಾಯಿತು ನನಗೆ. ಹೀಗೆ ಎಲ್ಲೋ ಒಂದು ಕಡೆ ಅನ್ನಿಸ್ತು, ಜ್ಞಾನಿಗಳು, ಸತ್ಪುರುಷರು, ಮಹಾಪುರುಷರು ಅಂತ ಎಲ್ಲೋ ಒಂದು ಕಡೆ ನನಗೆ ಬಂತು, ನನಗೆ ವಿಚಾರಕ್ಕೆ ಬಂತು ನನಗೆ. ಸರಿ, ಆಗಲಿ, ನೋಡೋಣ, ಕಾಲ ಬಂದಾಗ ಏನೋ ಅದೇ ಭೇಟಿ ಆಗುತ್ತೆ, ಪ್ರೇರಣೆ ಆಗಬೇಕು ಅಂತ ನಾನು ಅಂದ್ಕೊಂಡೆ. ಸರಿ, ಇದೇನೋ ಪ್ರೇರಣೆ ಆಯಿತು. ಸೊ ಇಲ್ಲಿಗೆ ಬಂದೆ, ನಿಮ್ಮ ದರ್ಶನ ಮಾಡಿದೆ. ಸೊ ತಮ್ಮ ಅನುಗ್ರಹ ಯಾವಾಗಲೂ ಇರಬೇಕು. ಸೊ ನಿಜ ಹೇಳಬೇಕು ಅಂದರೆ ಜ್ಞಾನಕ್ಕಾಗಿ ನಾನು ಕೂಡ ಬಂದವನು. ಸೊ ನಿಮ್ಮ ಅನುಗ್ರಹ ಇರಲಿ ಅಂತ. ಯಾವುದೇ ಹಿರಿಯರು ಹೇಳ್ದಂಗೆ ದೈವಾನುಗ್ರಹ ಮತ್ತು ಗುರುಗಳ ಅನುಗ್ರಹ ಇಲ್ಲದೆ ಏನು ಸಾಧನೆ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ತಮ್ಮ ಅನುಗ್ರಹ ಇರಬೇಕು ಅಂತ ಕೇಳ್ಕೊತೀನಿ ಗುರುಗಳೇ. ಇಷ್ಟು ಮಾತ್ರ ಹೇಳಬಲ್ಲೆ. ಶುಭವಾಗಲಿ, ಜಯವಾಗಲಿ. ಜ್ಞಾನದಾಸರಿಂದ ಬಂದರಿಂದ ಜ್ಞಾನದ ಊಟ ಸಿಕ್ಕೇ ಸಿಗ್ತದೆ. ಅರ್ಥ ಆಯ್ತಲ್ಲ? ರಾಜಗುರು ಹೋಟೆಲಲ್ಲಿ ಯಾವಾಗಲೂ ಹಸಿದವರಿಗೆ ಊಟ ಉಂಟು, ಖಂಡಿತವಾಗಿ ಉಂಟು. ಅದು ಯಾವ ಊಟ ಬೇಕು ಅಂತೇಳಿ ನೀವು ಆಯ್ಕೆ ಮಾಡಬೇಕು ಅಲ್ವಾ? ಒಂದು ಅಡುಗೆ ಮಾಡುವ ಸಮಯದಲ್ಲಿ ಒಂದು ಮನೆಗೆ ಅತಿಥಿ ಬರ್ತಾರೆ, ಒಂದು ನೆಂಟರು ಬರ್ತಾರೆ ಅಂತ ಹೇಳುವಾಗ ಹಲವಾರು ರೀತಿಯ ಅಡುಗೆಯನ್ನು ಮಾಡ್ತೇವೆ. ವೈಟ್ ರೈಸ್ ಮಾಡ್ತೇವೆ, ಇನ್ನೊಂದಂಥ ಬಿರಿಯಾನಿ ಮಾಡ್ತೇವೆ, ವೆಜಿಟೇಬಲ್ ಪಲಾವ್, ಒಂದು ಪಲ್ಯ ಮಾಡ್ತೇವೆ, ಇನ್ನೊಂದು ಉಪ್ಪು ಕರಿ ಮಾಡ್ತೇವೆ, ಒಂದು ಚಟ್ನಿ ಮಾಡ್ತೇವೆ, ಅಲ್ಲ ಏನೆಲ್ಲ ಮಾಡ್ತೇವೆ, ಪಾಯಸ ಗೀಸ ಅಂತ ಎಲೆ ತುಂಬ ನಾವು ಬಳಸ್ತೇವೆ ಅಲ್ವಾ? ಯಾಕೆ ಬಳಸ್ತೇವೆ? ಅವರಿಗೆ ಯಾವುದು ಇಷ್ಟ ಆಗ್ತದೆ ಅದನ್ನು ಅವರು ಊಟ ಮಾಡಲಿ, ಹೊಟ್ಟೆ ತುಂಬ ಊಟ ಮಾಡಲಿ. ಅವರಿಗೆ ಯಾವುದು ಬೇಕು ಅದನ್ನು ಹೊಟ್ಟೆ ತುಂಬ ಅವರು ಊಟ ಮಾಡಲಿ. ಆದ ಕಾರಣ ಎಲ್ಲ ಒಂದು ಹಬ್ಬಗಳಲ್ಲಿ ಒಮ್ಮೆ ಮನೆಗೆ ಅತಿಥಿಗಳು ಬರುವಾಗ, ನೆಂಟರುಗಳು ಬರುವಾಗ ವಿಧವಾಗಿ ನಾವು ಅಡುಗೆಯನ್ನು ಮಾಡ್ತೇವೆ ಅಲ್ವಾ? ಅದರಲ್ಲಿ ಯಾವುದು ನಮಗೆ ಇಷ್ಟವಾಗ್ತದೆ ಅದನ್ನು ನಾವು ಇಷ್ಟಪಟ್ಟು ಊಟ ಮಾಡ್ತೇವೆ. ನಮಗೆ ಯಾವುದು ರುಚಿ ಅನ್ನಿಸ್ತದೆ, ಯಾವುದು ಖುಷಿ ಅನ್ನಿಸ್ತದೆ ಅದನ್ನು ಇಷ್ಟಪಟ್ಟು ಊಟ ಮಾಡ್ತೇವೆ ಅಲ್ವಾ? ಅದೇ ರೀತಿ ಜ್ಞಾನ ಎಂಬುದು ಅದು ವರ್ಣನೆ ಮಾಡಲಿಕ್ಕೆ ಅಸಾಧ್ಯ. ಅದೆಷ್ಟೋ ಮಹಾಜ್ಞಾನಿಗಳಿದ್ದಾರೆ ಪ್ರಪಂಚದಲ್ಲಿ. ಎಲ್ಲರಲ್ಲಿಯೂ ಜ್ಞಾನ ಉಂಟು, ಪ್ರತಿಯೊಬ್ಬರಲ್ಲಿಯೂ ಜ್ಞಾನ ಉಂಟು. ಎಲ್ಲರ ಜ್ಞಾನವನ್ನು ಪಡ್ಕೊಳ್ಬೇಕು, ಪ್ರತಿಯೊಬ್ಬರ ಜ್ಞಾನವನ್ನು ನಾವು ಪಡ್ಕೊಳ್ಬೇಕು.
ಪ್ರತಿಯೊಬ್ಬರ ಜ್ಞಾನದಿಂದ ಆ ಜ್ಞಾನ ನಮಗೆ ಯಾವ ರೀತಿಯ ದಾರಿಯನ್ನು ತೋರಿಸ್ತದೆ ಅಂತೇಳಿ ಆ ದಾರಿಯಲ್ಲಿ ನಾವು ಹಿಂಬಲಿಸ್ತಾ ಹೋಗಬೇಕು. ಅರ್ಥ ಆಗ್ತದೆ ಹೇಳೋದು? ವೈರಾಗ್ಯ ಬಂತು ಅಂತ ಹೇಳಿದರೆ ನೀವು, ಜೀವನದಲ್ಲಿ ವೈರಾಗ್ಯ ಬಂತು ನನಗೆ, ಸಂಸಾರದ ಮೇಲೆ ವೈರಾಗ್ಯ ಬಂತು ಅಂತೇಳಿ. ಸಂಸಾರ ಅಂತ ಇರುವಾಗ ಸಂಸಾರದ ಮೇಲೆ ವೈರಾಗ್ಯ ಬರಬಾರ್ದು, ಸಂಸಾರದ ಮೇಲೆ ಪ್ರೀತಿ ಬರಬೇಕು. ಪ್ರೀತಿ ಬಹಳ ಶ್ರೇಷ್ಠ. ವೈರಾಗ್ಯದ ಪ್ರೀತಿ ಬರಬೇಕು, ಪ್ರೀತಿ ಹೆಚ್ಚಬೇಕು, ಪ್ರೀತಿ ಹೆಚ್ಚಬೇಕು. ವೈರಾಗ್ಯದ ಪ್ರೀತಿಯಲ್ಲಿ ಪ್ರೀತಿ ಹೆಚ್ಚುತ್ತಾ ಹೋಗ್ತದೆ. ಆ ರೀತಿಯಾಗಿ ಪ್ರೀತಿ ಬರಬೇಕು. ಸಂಸಾರದಷ್ಟು ದೊಡ್ಡ ಜ್ಞಾನ ಸಾಗರ ಇನ್ನೊಂದಿಲ್ಲ. ಸಂಸಾರವನ್ನು ಯಾರೊಬ್ಬ ಪರಿಪೂರ್ಣವಾಗಿ ಅಧ್ಯಯನ ಮಾಡ್ತಾನೋ ಅವನಿಗೆ ಅನೇಕ ರೀತಿಯ ಜ್ಞಾನಗಳು ಸಂಸಾರದೊಳಗೇ ಸಿಗ್ತದೆ. ಸಂಸಾರ ಎಂಬುದು ಪರಮಶ್ರೇಷ್ಠ. ಒಂದು ಸಂಸಾರ ಇದ್ದರೆ ಎಲ್ಲ ವಿಚಾರಗಳು ಪ್ರಪಂಚದಲ್ಲಿ ಸುಭಿಕ್ಷೆಯಾಗಿರಲಿಕ್ಕೆ ಸಾಧ್ಯ. ಸಂಸಾರದಿಂದಲೇ ಈ ಪ್ರಪಂಚ ಬೆಳೆದದ್ದು, ಸಂಸಾರದಿಂದಲೇ ಅನೇಕ ಮಹಾಜ್ಞಾನಿಗಳು ಬಂದದ್ದು ಅಲ್ವ? ಸತ್ಯ ಅಲ್ವ ಇದು? ಆಗಿರುವಾಗ ಸಂಸಾರವನ್ನು ನಾವೆಷ್ಟು ಪ್ರೀತಿ ಮಾಡಬೇಕು. ಭಗವಂತನನ್ನು ಹೇಳಿದ್ದಾರೆ, ಯೋಗಿಯೋ ಭೋಗಿಯೋ ನಾ ಕಾಣೆ ದೇವನೇ. ನೀನು ಯೋಗಿಯೋ ಅಲ್ಲ ಭೋಗಿಯೋ ನನಗೆ ಗೊತ್ತಿಲ್ಲ, ಆದರೆ ನೀನು ನನಗೆ ಬೇಕು. ಭಗವಂತ ಸಂಸಾರದಲ್ಲೂ ಇದ್ದಾನೆ, ಸನ್ಯಾಸದಲ್ಲೂ ಇದ್ದಾನೆ. ಭಗವಂತ ಕೊಟ್ಟ ಡ್ಯೂಟಿ ಈಗ ಸಂಸಾರ. ಆ ಸಂಸಾರದ ಡ್ಯೂಟಿಯನ್ನು ಸರಿಯಾಗಿ ಮಾಡಬೇಕು. ಸಂಸಾರದ ಡ್ಯೂಟಿಯಲ್ಲಿ ಅಡೆತಡೆಗಳು ಬರಬಾರದು. ಅದು ಪರಿಶುದ್ಧ ಸ್ಥಿತಿಯಲ್ಲಿ ಸಂಸಾರ ಸಾಗಬೇಕು. ಅರ್ಥ ಆಗ್ತಾ ಹೇಳೋದು? ಸಂಸಾರ ಭಾಳ ಶ್ರೇಷ್ಠ. ಸಂಸಾರದಲ್ಲೇ ಒಂದು ಗುರುವಿನ ದರ್ಶನ ಅಂತ ಆದರೆ ಆ ಸಂಸಾರ ಶ್ರೇಷ್ಠ ಅಲ್ವಾ? ಸಂಸಾರ ಬಿಟ್ಟು ಒಂದು ಗುರುವಿನ ಸೇವೆ ಮಾಡೋದು ಅಂತಾದರೆ ಅಲ್ವಾ? ಸಂಸಾರ ಇದ್ದುಕೊಂಡು ಸಂಸಾರ ಬಿಟ್ಟುಕೊಂಡು ಗುರುವಿನ ಸೇವೆ ಮಾಡೋದು ಅಂತಾದರೆ ಆ ವ್ಯಕ್ತಿಗೆ ಸಂಸಾರ ಶ್ರೇಷ್ಠ ಅಲ್ಲ. ಸಂಸಾರದಲ್ಲಿ ಇದ್ದುಕೊಂಡೇ ಒಂದು ಗುರುವಿನ ದರ್ಶನ ಮಾಡಿಕೊಂಡು ಗುರುವಿನ ಸೇವೆ ಮಾಡೋದು ಅಂತಾದರೆ ಆ ವ್ಯಕ್ತಿಗೆ ಸಂಸಾರ ಶ್ರೇಷ್ಠ. ಆ ವ್ಯಕ್ತಿಗೆ ಸಂಸಾರದಲ್ಲಿ ಎಲ್ಲ ಜ್ಞಾನ ಸಿಗ್ತದೆ ಅಂತ ಹೇಳೋದು. ಜೀವನ್ಮುಕ್ತಿ ಪಡಿಬೋದು ಸಂಸಾರದಲ್ಲಿ. ಜೀವನ್ಮುಕ್ತಿ ಅಂದರೆ ಏನು? ಜೀವಂತವಾಗಿರುವ ಸಮಯದಲ್ಲಿ ಯಾವುದೇ ಆಸೆ ಪಡದೆ, ಯಾವುದೇ ಆಸೆಗಳಿಲ್ಲದೆ ಜೀವನವನ್ನು ಮಾಡೋದು ಜೀವನ್ಮುಕ್ತಿ. ಎಲ್ಲವನ್ನು ಅನುಭವಿಸಿ ಆಗಿರ್ತದೆ ಸಂಸಾರದಲ್ಲಿ. ಪ್ರತಿಯೊಂದು ವಿಚಾರವನ್ನು ಹಂತ ಹಂತವಾಗಿ ಎಳೆಯಾಗಿ ಅನೇಕ ಕಷ್ಟ ಸುಖ ನೋವುಗಳನ್ನೆಲ್ಲ ಅನುಭವಿಸಿ ಆಗ್ತದೆ. ಅದು ಕೂಡ ನಿಮ್ಮ ಜನ್ಮದ ನಿಮ್ಮ ಪೂರ್ವಜನ್ಮಕ್ಕೆ ಸಂಬಂಧಪಟ್ಟು ನಡೆಯುವಂಥ ವಿಚಾರಗಳು. ಹೋದ ಜನ್ಮದಲ್ಲಿ ನೀವು ಏನು ಮಾಡಿದಿರೋ ಅದನ್ನು ಈ ಜನ್ಮದಲ್ಲಿ ಅನುಭವಿಸೋದಷ್ಟೇ. ಈ ಜನ್ಮದಲ್ಲಿ ಏನು ಮಾಡ್ತಿರೋ ಅದು ಮುಂದಿನ ಜನ್ಮದಲ್ಲಿ ಅನುಭವಿಸ್ತೀರಿ ಅಷ್ಟೇ. ಆಗ ಹೋದ ಜನ್ಮದಲ್ಲಿ ಮಾಡಿದ ಅನೇಕ ವಿಚಾರಗಳಿಗೆ ನಿಮಗೆ ಭಗವಂತ ಕೊಟ್ಟ ಸ್ಥಿತಿ ಸಂಸಾರ. ಆ ಸಂಸಾರದಲ್ಲಿ ನೀವು ಪರಿಪೂರ್ಣರಾಗಿ ಪಾಸಾಗಬೇಕು. ಆ ಸಂಸಾರದಲ್ಲಿ ಪರಿಪೂರ್ಣವಾಗಿ ತೇರ್ಗಡೆ ಹೊಂದಬೇಕು. ಆ ಸಂಸಾರದಲ್ಲಿ ಯಾವಾಗ ನೀವು ಪರಿಪೂರ್ಣವಾಗಿ ತೇರ್ಗಡೆ ಹೊಂದುತ್ತೀರೋ ಅದಾದ ಮೇಲೆ ನಿಮ್ಮ ಆಧ್ಯಾತ್ಮಿಕ ಪಯಣ, ನಿಮ್ಮ ಜ್ಞಾನ ಮಾರ್ಗ ಬಹಳ ಚೆನ್ನಾಗಿರ್ತದೆ, ಫಸ್ಟ್ ಕ್ಲಾಸ್ ಆಗಿರ್ತದೆ. ಅಂತೂ ಇಂತೂ ಈಗ ನಿಮ್ಮಲ್ಲಿರುವ ಜ್ಞಾನ ಮಾರ್ಗ ಅದು ನಿಮಗೆ ಒಳಿತನ್ನೇ ಮಾಡಿಕೊಡ್ತದೆ. ಆಧ್ಯಾತ್ಮಿಕದ ಪಯಣ ನಿಮಗೆ ಒಳಿತನ್ನೇ ಮಾಡಿಕೊಡ್ತದೆ. ಇನ್ನಷ್ಟು ಸಂಸಾರದಲ್ಲಿ ಅನೇಕ ಜ್ಞಾನವನ್ನು ಸೃಷ್ಟಿ ಮಾಡಿಕೊಳ್ತದೆ. ಅರ್ಥ ಆಗ್ತಾ ಹೇಳೋದು? ಹಾಗೆ ಶುಭವಾಗಲಿ, ನಿಮಗೆ ಜಯವಾಗಲಿ. ಶ್ರೀ ಗುರುಮನೆಯ ಆಶೀರ್ವಾದ, ಗುರುದೇವರ ಆಶೀರ್ವಾದ ಯಾವಾಗಲೂ ನಿಮಗೂ ನಿಮ್ಮ ಕುಟುಂಬದವರಿಗೂ ಎಲ್ಲರಿಗೂ ಸದಾ, ಹಾಗೂ ನೀವು ನಂಬುವ ಎಲ್ಲ ನಿಮ್ಮ ಕುಲದೇವರಾಗಿರ್ಬೋದು, ನಿಮ್ಮ ಗ್ರಾಮ ದೇವರಾಗಿರ್ಬೋದು, ನೀವು ನಂಬುವ ದೇವರಾಗಿರ್ಬೋದು, ನಿಮ್ಮ ಇಷ್ಟ ದೇವರಾಗಿರ್ಬೋದು, ಎಲ್ಲರ ಆಶೀರ್ವಾದ ನಿಮ್ಮ ಮೇಲೆ ಇದ್ದು ನೀವು ನಡೆಯುವ ದಾರಿಯೆಲ್ಲ ಹೂವಿನ ದಾರಿಯಾಗಿ, ಕಲ್ಲು ಮುಳ್ಳುಗಳಿಂದ ದೂರವಾಗಿ ಆ ಹೂವಿನ ದಾರಿಯಲ್ಲಿ ಪ್ರಯಾಣ ಮಾಡ್ತಾ ಮಾಡ್ತಾ ಸಂಸಾರದ ಆ ಸತ್ಯದ ಸ್ಥಿತಿಯನ್ನು ನೀವು ತಿಳಿದುಕೊಂಡು ಅದಾದ ಮೇಲೆ ಜ್ಞಾನದ ಸ್ಥಿತಿಗೆ ಬನ್ನಿ. ಭಗವಂತ ಬೇಗ ಕರಿತಾನಾಗ. ಒಂದು ಕೆಲಸ ಮುಗಿಸಿ ಇನ್ನೊಂದು ಕೆಲಸಕ್ಕೆ ಹೋಗುವ. ಶುಭವಾಗಲಿ, ಜಯವಾಗಲಿ. ತಿರುಚಿಟ್ರಂಬಲಂ. ಗುರುವೇ ಶರಣ. ತಿರುಚಿಟ್ರಂಬಲಂ. ತಿರುಚಿಟ್ರಂಬಲಂ.
ಇದು ಹೇಳ್ಬೋದೋ ಹೇಳ್ಬೇಕೋ ಗೊತ್ತಿಲ್ಲ, ಏನಾದ್ರು ತಪ್ಪಾದರೆ ಕ್ಷಮಿಸ್ಬಿಡಿ ಗುರುಗಳೇ. ಖಂಡಿತವಾಗಿ. ಏನು ಎಕ್ಸ್ಪೀರಿಯೆನ್ಸ್ ಅಂದರೆ ಫಸ್ಟ್ ಟೈಮ್ ನಿಮ್ಮನ್ನ ನೋಡೋಕ್ಕೆ ಬಂದಾಗ ಫಸ್ಟ್ ಗುರು ಪೂಜೆಗೆ ಬಂದಿದ್ದು ಆರ್ ಟಿ ನಗರಲ್ಲಿ. ಹಾಂ, ಅಮ್ಮ ಫೋರ್ಸ್ ಮಾಡಿ ಕರ್ಕೊಂಬಂದಿದ್ದು, ಗಾಡಿ ಓಡ್ಸೋಕ್ಕೆ ಯಾರೂ ಇಲ್ಲ ಅಂತ. ಸರಿ. ಆಮೇಲೆ ಅಭಿಷೇಕ ಆಗ್ತಾಯಿತ್ತು, ಬಂದು ಅಭಿಷೇಕ ಮಾಡು ಅಂತ ಫೋರ್ಸ್ ಮಾಡಿದ್ರು. ನಾನು ಮನುಷ್ಯರಿಗೆಲ್ಲ ಅಭಿಷೇಕ ಮಾಡ್ತಾರ, ಯಾರು ಮನುಷ್ಯರಿಗೆಲ್ಲ ಅಭಿಷೇಕ, ಮನುಷ್ಯನ ದೇವರು ಅಂತ ನಂಬ್ತಾರ ಅಂತ ಹೇಳ್ಬಿಟ್ಟು ಬಂದಿರಲಿಲ್ಲ. ಆಮೇಲೆ ವಾಪಸ್ ಬಂದಿದ್ದೆ. ಅದಾದಮೇಲೆ ನೆಕ್ಸ್ಟ್ ಅಮ್ಮ ಫಸ್ಟ್ ಬಂದಿದ್ರು. ಆಮೇಲೆ ಬಂದ್ಬಿಟ್ಟು ಹೇಳಿದ್ರು ಹಿಂಗೆ ಗುರುಗಳ ಹತ್ರ ಹೋಗುವಾಗ ಹೆಂಗೆ ಹೋಗ್ಬೇಕು ಅಂತೆಲ್ಲ ಹೇಳಿದರು. ಆಮೇಲೆ ನಾನು ಬರಲ್ಲ ಅಂತ ಹೇಳಿದೆ. ಇವತ್ತು ನಮ್ಮ ಮನೇಲೆಲ್ಲ ಚೆನ್ನಾಗಿ ಇದ್ದೀವಿ ಅಂತಂದರೆ ನೀವೇ ಕಾರಣ, ನಮಗೆ ನೀವೇ ಇಲ್ಲ, ಅದಷ್ಟೇ ನಂಬಿರೋದು. ಶುಭವಾಗಲಿ ಮಗಳೇ, ಜಯವಾಗಲಿ. ಶುಭಮಸ್ತು. ತಿರುಚಿಟ್ರಂಬಲಂ. ತಿರುಚಿಟ್ರಂಬಲಂ. ತಿರುಚಿಟ್ರಂಬಲಂ ಗುರುಜಿ. ತಿರುಚಿಟ್ರಂಬಲಂ. ಅಮ್ಮ ಹೇಳಿ. ತಾಯಿ ಜಗನ್ಮಾತೆ ಸರಸ್ವತಿಯಾಗಿ ಗುರುಗಳು ತಾಯಿ ತಂದೆಗಿನ ಹೆಚ್ಚಿನ ಪ್ರೀತಿ ತೋರಿಸ್ತಾರೆ ಅನ್ನೋದು ನನ್ನ ಇದು. ಆ ಒಂದು ಪ್ರೀತಿ, ಆ ಒಂದು ನಂಬಿಕೆನೇ ನನ್ನ ಇವತ್ತು ಆಧ್ಯಾತ್ಮದಲ್ಲಿ ಇಷ್ಟು ಮುಂದೆ ಕರ್ಕೊಂಡು ಬಂದಿದೆ ಅನ್ನೋ ಒಂದು ಇದು. ಆಮೇಲೆ ಗುರು ಪೂಜೆ ಅಂತಂದರೆ ಗುರು ತೋರಿಸಿದ್ದ ಮಾರ್ಗದಲ್ಲಿ ನಡೆಯೋದೇ ಗುರು ಪೂಜೆ ಅನ್ನೋದು ನನ್ನ ಒಂದು ಇದು ಗುರುಜಿ. ತುಂಬ ಒಳ್ಳೆ ವಿಚಾರ, ಖುಷಿ ಆಯಿತು. ಗುರು ಪೂಜೆ ಅಂದರೆ ಏನು ಅಲ್ವಾ? ಗುರು ತೋರಿಸಿದ್ದ ದಾರಿಯಲ್ಲಿ ನಡೆಯೋದೇ ಗುರು ಪೂಜೆ ಅನ್ನೋದು. ಖಂಡಿತವಾಗಿ ಗುರು ತೋರಿಸಿದ ದಾರಿಯಲ್ಲಿ ನಡೆಯುವುದೇ ಗುರು ಪೂಜೆ. ಗುರು ತೋರಿಸಿದ್ದು ಒಂದು ತಾಯಿ ತಂದೆಗಿನ ಹೆಚ್ಚಿನ ಪ್ರೀತಿ ಏನು ತೋರಿಸಿದ್ರು ಆ ಪ್ರೀತಿನೇ ಇವತ್ತು ನನ್ನ ಆಧ್ಯಾತ್ಮದಲ್ಲಿ ಆ ಒಂದು ನಂಬಿಕೆ ನನ್ನ ಇಲ್ಲಿ ತನಕ ಹಿಂಗೆ ಕರ್ಕೊಂಡು ಬಂದಿದೆ ಅನ್ನೋ. ಖಂಡಿತವಾಗಿ ಗುರು ಅಂತ ಹೇಳಿದರೆ ತಾಯಿ, ಗುರು ಅಂತ ಹೇಳಿದರೆ ತಂದೆ, ಗುರು ಅಂತ ಹೇಳಿದರೆ ಗುರುವೇ. ಅರ್ಥ ಆಯ್ತಲ್ಲ? ತಾಯಿ, ತಂದೆ, ಗುರು, ಇದು ಮೂರು ವಿಚಾರ ಗುರುವಿನೊಳಗೆ ಅಡಗಿರ್ತದೆ. ಒಂದು ಸದ್ಗುರುವಿನ ಒಳಗೆ ತಾಯಿ ಇರ್ತಾರೆ, ತಂದೆ ಇರ್ತಾರೆ, ಗುರು ಇರ್ತಾರೆ. ಅರ್ಥ ಆಯ್ತಾ? ಗುರು ಮನೆ ಅಂತ ಹೇಳಿದರೆ ತವರು ಮನೆ ಇದ್ದಾರೆ. ಅರ್ಥ ಆಯ್ತಾ? ಅದು ಅನುಭವಿಸಬೇಕು ಅಲ್ವಾ? ಒಂದು ವಿಷಯ. ಗುರು ಪೂಜೆ ಅಂದರೆ ಏನು, ಗುರುಗೆ ಯಾಕೆ ಬೇಕಾಗಿ ಪೂಜೆ ಮಾಡಬೇಕು ಎಂಬ ವಿಚಾರ ಅಲ್ವಾ? ಆ ಗುರು ಪೂಜೆ ಅಂತ ಹೇಳಿದರೆ ಆರತಿ ಮಾಡೋದು ಅಲ್ಲ, ಅಭಿಷೇಕ ಮಾಡೋದು ಅಲ್ಲ, ಹಾರ ಹಾಕೋದು ಇದೆಲ್ಲ ಅಲ್ಲ. ನಿಜವಾದ ಸ್ಥಿತಿ ಹೇಳೋದು ಅದು ಗುರುವಿಗೆ ಕೊಡುವ ಗೌರವ, ಗುರುವಿಗೆ ಕೊಡುವ ಕೀರ್ತಿ, ನಮ್ಮ ಗುರುವನ್ನು ಪ್ರಪಂಚಕ್ಕೆ ತೋರಿಸಿಕೊಡುವ ರೀತಿ, ನೀತಿ ಅದು. ಆದರೆ ನಿಜವಾದ ಪೂಜೆ ಅಂದರೆ ಏನು ಅಂತೇಳಿದರೆ ಗುರುವಿನ ಮಾತನ್ನು ಯಾರೊಬ್ಬರು ತನ್ನ ಅಂತರಾತ್ಮದಲ್ಲಿ ತೆಗೆದುಕೊಂಡು ಹೋಗಿ ಅದನ್ನು ಭದ್ರವಾಗಿ ಇಟ್ಟುಕೊಂಡು ಆ ಮಾತಿನ ಪ್ರಕಾರದಂತೆ ಯಾರೊಬ್ಬರು ಜೀವನ ನಡೆಸ್ತಾರೋ ಅದೇ ಗುರು ಪೂಜೆ. ಆ ಗುರುಗೆ 24 ಗಂಟೆ ಪೂಜೆ ಆಗ್ತಾನೆ ಇರ್ತದೆ. ಯಾರು ಒಬ್ಬ ಭಕ್ತ, ಒಬ್ಬ ಶಿಷ್ಯ ಗುರುವಿನ ಮಾತನ್ನು ಅಂತರಾತ್ಮದೊಳಗೆ ಬಚ್ಚಿಟ್ಟುಕೊಳ್ತಾನೋ, ಭದ್ರವಾಗಿ ಗುರುವಿನ ಮಾತನ್ನು ಹಿಡಿದುಕೊಳ್ತಾನೋ, ಅವನ ಜೀವನದಲ್ಲಿ ಅನೇಕ ರೀತಿಯ ಪರಿವರ್ತನೆಗಳಾಗ್ತದೆ. ಅವನಿಗೆ ತಿಳಿಯದಂತೆ ಪರಿವರ್ತನೆ ಆಗ್ತದೆ. ಆ ರೀತಿಯಾದ ಪೂಜೆಯನ್ನು ಮಾಡ್ತಾ ಬರುವಾಗ ಆ ಪೂಜೆ ಅಂದರೆ ಏನು ಎಂಬ ವಿಚಾರ, ಪೂಜೆ ಅಂದರೆ ಏನು, ಅದು ಜನ್ಮಕ್ಕೆ ಸಂಬಂಧಪಟ್ಟ ವಿಚಾರ. ಪೂಜೆ ಪೂರ್ವ ಜನ್ಮವನ್ನು ತಿಳಿದುಕೊಳ್ಳುವುದು, ಈ ಜನ್ಮವನ್ನು ಅರಿತುಕೊಳ್ಳುವುದು, ಮುಂದಿನ ಜನ್ಮದ ಸಿದ್ಧತೆ ಮಾಡುವುದು. ಮುಂದಿನ ಜನ್ಮದ ಸಿದ್ಧತೆಯನ್ನು ಮಾಡುವುದು ಪೂಜೆ. ಆ ಮುಂದಿನ ಜನ್ಮ ಅಂತೇಳಿದರೆ ಅದು ಮನುಷ್ಯ ಜನ್ಮವಾಗಿಯೇ ಬರಬೇಕು ಎಂಬ ಸಿದ್ಧತೆಯನ್ನು ಮಾಡುವುದು ಪೂಜೆ. ಆದ ಕಾರಣ ಪೂಜೆ ಅಂತೇಳಿದರು. ಆ ಜನ್ಮ ಜನ್ಮದ ವಿಚಾರ ನಾವು ಅಧ್ಯಯನ ಮಾಡಬೇಕು. ನಮಗೆ ಮುಂದಿನ ಜನ್ಮ ಅಂತೇಳಿದರೆ ಅದು ಮನುಷ್ಯ ಜನ್ಮವೇ ಸಿಗಬೇಕು ಅಂತ ಹೇಳಿದರೆ ಆ ಗುರುವಿನ ಅವಶ್ಯಕತೆ ಬಹಳ ಮುಖ್ಯ. ಗುರು ಯಾವ ದಾರಿಯನ್ನು ಹೇಳ್ತಾರೆ ಆ ದಾರಿಯಲ್ಲಿ ಹೋಗುವುದು ಬಹಳ ಮುಖ್ಯ. ಕೂಡಿದಷ್ಟು ಒಳಿತು ಮಾಡಿ, ಕೂಡಿದಷ್ಟು ಒಳಿತು ಮಾಡಿ, ಕೂಡಿದಷ್ಟು ಒಳಿತು ಮಾಡಿ. ಜೀವನದಲ್ಲಿ ಅನೇಕ ರೀತಿಯ ಒಳಿತು ಮಾಡಿ. ಯಾವ ರೀತಿ ಒಳಿತು ಮಾಡಿ? ಕೊನೆಯ ಪಕ್ಷ ನಿಮಗೆ ಏನು ಆಗುವುದಿಲ್ಲ ಅಂತ ಹೇಳಿದರೆ ನಿಮ್ಮ ಅಂತರಾತ್ಮದಲ್ಲಿ ಪ್ರಾರ್ಥನೆಯನ್ನು ಮಾಡಿ. ಅದು ಬಹಳ ಶ್ರೇಷ್ಠವಾದ ಪೂಜೆ. ಅದು ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ, ಸರ್ವಲೋಕ ಸುಖಿನೋ ಭವಂತು ಎಂಬ ವಿಚಾರ ಅರ್ಥ ಆಗ್ತದ? ಅದನ್ನು ಹೇಳಿಕೊಡ್ತಾರೆ ಗುರುಗಳು. ಅದು ನಿಮ್ಮ ಅಂತರಾತ್ಮ ದೃಢವಾಗಿ ನಿಂತರೆ
ಹಂತ ಹಂತವಾಗಿ ನಿಮ್ಮ ಒಳಗಾಗುವ ಪರಿವರ್ತನೆಯಿಂದಾಗಿ ಅನೇಕ ರೀತಿಯ ವಿಚಾರಗಳನ್ನು ನೀವು ತಿಳಿದುಕೊಳ್ಬೋದು. ಯಾಕೆ ನಾನು ಹೀಗಿದ್ದೇನೆ, ಯಾಕೆ ನನ್ನ ಜನ್ಮದಲ್ಲಿ ಗುರು ಬಂದರು, ಇದರ ಹಿಂದಿನ ರಹಸ್ಯ ಏನು, ಇದರ ಹಿಂದಿನ ಕಾರಣ ಏನು ಅಂತ ನಾವು ಹುಡುಕುತ್ತಾ ಹೋಗುವಾಗ ನಮಗೆ ಜನ್ಮದ ಅರಿವಾಗ್ತದೆ. ಇದೆಲ್ಲ ಅನುಭವ ರೂಪದಲ್ಲಿ ತಿಳಿದುಕೊಳ್ಬೇಕಾದಂಥ ವಿಚಾರ. ಒಂದು ಗುರುವನ್ನು ಪೂಜೆ ಮಾಡಿದರೆ ಏನಾಗ್ತದೆ ಹೇಳ್ತಾರೆ. ಮನುಷ್ಯರಿಗೆ ಪೂಜೆ ಮಾಡ್ತಾರೆ, ಮನುಷ್ಯರಿಗೆ ಪೂಜೆ ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ ಮನುಷ್ಯರು ಸೃಷ್ಟಿ ಮಾಡಿದ ಶಿಲೆ ಅಲ್ವಾ, ಅನೇಕ ವಿಗ್ರಹ ಮನುಷ್ಯ ಸೃಷ್ಟಿ ಮಾಡಿದ್ದು, ಅದಕ್ಕೆ ಪೂಜೆ ಮಾಡ್ಬೋದು. ಹಾಗಾದರೆ ಒಂದು ಮನುಷ್ಯ ಇದ್ರೆ ತಾನೇ ಒಂದು ಶಿಲೆಯ ವಿಗ್ರಹ ರೂಪ ಬಂತು. ತನ್ನಿಂತಾನಾಗಿ ವಿಗ್ರಹ ಬರಲಿಲ್ಲಲ್ಲ, ನಮಗೆ ಬೇಕಾದ ರೂಪ ಬರಲಿಲ್ಲಲ್ಲ. ಬಂತ? ಎಲ್ಲಿಯಾದರೂ ಬಂದಿದ? ಹಾಗೆ ಎಲ್ಲಿಯಾದರೂ ಅಂಥ ಸ್ಥಿತಿ ಬರ್ತಿದ್ರೆ ಈ ಭಾರತ ದೇಶದಲ್ಲಿ, ಪ್ರಪಂಚದಲ್ಲಿ ಶಿಲ್ಪಿಗಳು ಎಂಬ ವಿಚಾರಕ್ಕೆ ಬೆಲೆ ಇರಲಿಕ್ಕಿಲ್ಲ ಆಯಿತು ಅಲ್ವಾ. ಅದಕ್ಕೊಬ್ಬ ಮನುಷ್ಯ ಬೇಕಲ್ಲ. ಒಂದು ದೇವರ ರೂಪವನ್ನು ಕೊಡುವ ಮನುಷ್ಯ ಅವನು ಯಾರಾಗಿರಬೇಕು? ದೇವರನ್ನು ಸೃಷ್ಟಿ ಮಾಡಲಿಕ್ಕಾಗ್ತದೆ ನಮ್ಮಿಂದ? ಆಗುವುದಿಲ್ಲಲ್ಲ. ನಮ್ಮ ನಂಬಿಕೆಗೆ, ನಮ್ಮ ಆಸೆಗೆ, ನಮ್ಮ ಭಾವನೆಗೆ ತಕ್ಕಂಥ ಒಂದೊಂದು ರೂಪವನ್ನು ನಾವು ಮಾಡ್ತೇವೆ ಅಲ್ವಾ. ಗಣಪತಿ, ಶ್ರೀಮನ್ನಾರಾಯಣ, ಇನ್ನು ಅನ್ನಪೂರ್ಣೇಶ್ವರಿ ಅಲ್ವಾ. ಸತ್ಯ ಅಲ್ವಾ ಇದು? ಆಗ ಯಾರಿಗೆ ಗೌರವ ಕೊಡಬೇಕಲ್ಲಿ? ಆ ಶಿಲ್ಪಿಗೆ ಗೌರವ ಕೊಡಬೇಕು. ಆ ವಿಗ್ರಹವನ್ನು ಯಾರೊಬ್ಬ ಕೆತ್ತನೆ ಮಾಡಿದಾನೋ, ಆ ವಿಗ್ರಹವನ್ನು ಯಾರೊಬ್ಬ ಪ್ರಪಂಚಕ್ಕೆ ಕೊಟ್ಟಿದ್ದಾನೋ ಅವನಿಗೆ ಮೊದಲು ಪೂಜೆ ಮಾಡಬೇಕು ಅಲ್ವಾ. ಆ ಒಂದು ಸ್ಥಿತಿ ಇತ್ತು ಒಂದು ಕಾಲದಲ್ಲಿ. ಈಗ ಅದೆಲ್ಲ ಹೋಗಿದೆ. ಈಗೆಲ್ಲ ವ್ಯಾಪಾರ ಆಗಿದೆ. ಈಗ ಒಂದು ಕಲೆಯಾಗಿದೆ ಅದು. ಆ ದೈವಿಕ ಶಕ್ತಿ ಎಂಬುದು ಹೋಗಿ ಈಗ ಒಂದು ಆರ್ಟ್ ಆಗಿದೆ. ಆರ್ಟ್ ಗೊತ್ತಾಯ್ತಲ್ಲ, ಒಂದು ಡ್ರಾಯಿಂಗ್, ಒಂದು ಕಲೆಯಾಗಿದೆ ಈಗೆಲ್ಲ. ಇದು ಸತ್ಯ ವಿಚಾರ. ಟೆಕ್ನಾಲಜಿ ಬೆಳೀತಾ ಹೋಗಿದೆ, ಯಾವ್ಯಾವ ರೀತಿಯಲ್ಲಿ ಆಗ್ತಾ ಉಂಟು. ಇಂದಿನಷ್ಟು ಸತ್ಯ ಇಲ್ಲ ಈಗ ಒಂದು ಶಿಲ್ಪಿಯಲ್ಲಿ. ಇಂದಿನ ಕಾಲದಲ್ಲಿ ಒಬ್ಬ ಶಿಲ್ಪಿ ಒಂದು ವಿಗ್ರಹ ಮಾಡ್ತಾನೆ ಅಂತ ಹೇಳಿದರೆ ಅವನೆಷ್ಟು ವೃತ್ತದಲ್ಲಿರ್ತಿದ್ದ, ಎಷ್ಟು ನಿಯಮದಲ್ಲಿರ್ತಿದ್ದ, ಎಷ್ಟು ನಿಷ್ಠೆಯಲ್ಲಿರ್ತಿದ್ದ ಅವನು. ಈಗ ಹಾಗೆಯಾ? ಈಗ ಸ್ವಲ್ಪ ಹೋಗಿ ನೋಡಿ ನೀವು, ಎಲ್ಲ ವಿಗ್ರಹ ಮಾಡೋ ಸ್ಥಳದಲ್ಲೆಲ್ಲ ಹೋಗಿ ನೋಡಿ ಯಾವ ರೀತಿ ಉಂಟು ಅಂತೇಳಿ. ನಮಗೆ ಆಶ್ಚರ್ಯ ಆಗ್ತದೆ ಅವರು ಮಾಡೋದು ನೋಡುವಾಗ. ಅಯ್ಯೋ, ಈ ರೀತಿ ಎಲ್ಲ ಮಾಡ್ತಾ ಇದ್ದಾರಲ್ಲ, ಇದನ್ನು ನಾವು ತಂದು ಇಲ್ಲಿ ಪುನಃ ಪೂಜಿಸಬೇಕಾ ಅಲ್ವಾ. ಚಪ್ಪಲ್ ಹಾಕಿ ಮಾಡ್ತಾರೆ, ಬಾಯಲ್ಲಿ ಏನೋ ಊಟ ಮಾಡಿಕೊಂಡು ಮಾಡ್ತಾರೆ, ಅನೇಕ ರೀತಿಯಲ್ಲಿ ಮಾಡ್ತಾರೆ, ಪ್ಯಾಂಟ್ ಶರ್ಟ್ ಹಾಕಿ ಮಾಡ್ತಾರೆ, ಸ್ನಾನವೇ ಮಾಡೋದಿಲ್ಲ, ಯಾವ್ಯಾವ ರೀತಿಯಲ್ಲೆಲ್ಲರೂ ಸೃಷ್ಟಿ ಮಾಡ್ತಾರೆ. ಆದರೆ ನಾವು ಆ ಶಿಲೆಕಲ್ಲಿಗೆ ಅಭಿಷೇಕ ಮಾಡ್ತೇವೆ, ಅಲಂಕಾರ ಮಾಡ್ತೇವೆ, ಎಲ್ಲ ಮಾಡ್ತೇವೆ. ಅದನ್ನು ಸೃಷ್ಟಿ ಮಾಡಿದವ ಯಾವ ರೀತಿ ಇದ್ದ, ಅದನ್ನು ಸೃಷ್ಟಿ ಮಾಡುವವ ಯಾವ ರೀತಿ ಇದ್ದ, ಅವನ ಜೊತೆಗೇ ಇದ್ದರೆ ಗೊತ್ತಾಗ್ತದೆ ನಿಮಗೆ. ಆದರೆ ಹಿಂದಿನ ಕಾಲದಲ್ಲಿ ಒಂದು ಶಿಲ್ಪಿ ಅಂತ ಆದರೆ ಮಹಾರಾಜ ಕೂಡ ಎದ್ದು ನಿಲ್ತಾ ಇದ್ದ, ಓ ಶಿಲ್ಪಿಗಳು ಬಂದರು ಅಂತೇಳಿ. ಅಷ್ಟೊಂದು ಗೌರವ ಇತ್ತು, ಅಷ್ಟೊಂದು ಸತ್ಯ ಇತ್ತು. ಆ ಸತ್ಯದ ಭಾವನೆಯಿಂದ ಅವರು ಆ ವಿಗ್ರಹವನ್ನು ರಚನೆ ಮಾಡ್ತಾ ಇದ್ದರು. ಅಂತೂ ಇಂತೂ ಮನುಷ್ಯ ಬೇಕೇ ಅಲ್ವಾ. ಆಗ ಮನುಷ್ಯ ಅಂದರೆ ಎಷ್ಟು ಸೂಕ್ಷ್ಮತೆ ಉಂಟು ಮನುಷ್ಯನೊಳಗೆ, ಮನುಷ್ಯನೊಳಗೆ ಎಷ್ಟು ಜ್ಞಾನ ಉಂಟು, ಮನುಷ್ಯನೊಳಗೆ ಎಷ್ಟು ಶಕ್ತಿ ಉಂಟು. ಈ ವಿಚಾರವನ್ನೆಲ್ಲ ತಿಳಿದವರು ಆ ಮನುಷ್ಯನಿಗೆ ಗೌರವ ಕೊಡುತ್ತಾರೆ. ಆ ಮನುಷ್ಯನನ್ನೊಂದು ಎತ್ತರ ಸ್ಥಾನದಲ್ಲಿ ಕೂತ್ಕೊಳಿಸ್ತಾರೆ ಆ ವ್ಯಕ್ತಿಯನ್ನು. ಅದು ಗುರು ಹೇಳಿ ಬರುವ ವಿಚಾರ ಅಲ್ಲ. ನನಗೆ ಪೂಜೆ ಮಾಡಿ, ನನಗೆ ಅಭಿಷೇಕ ಮಾಡಿ, ನನಗೆ ಹಾರ ಹಾಕಿ, ನನಗೆ ಕಿರೀಟ ಇಡಿ, ಆಗ ಗುರು ಹೇಳುವುದಿಲ್ಲ. ಅದೆಲ್ಲ ಭಕ್ತರು ಆ ಗುರುವನ್ನು ಪೂಜಿಸುವ ರೀತಿ ನೀತಿ, ಅವರವರ ನಂಬಿಕೆಗೆ ತಕ್ಕ ಹಾಗೆ, ಅವರವರ ಶಕ್ತಿಗೆ ತಕ್ಕ ಹಾಗೆ, ಅವರವರ ಜ್ಞಾನಕ್ಕೆ ಕೊಡುವ ಒಂದು ಗೌರವ. ಅರ್ಥ ಆಗ್ತಾ ಹೇಳೋದು? ಇದು ಗುರು ಸೃಷ್ಟಿ ಮಾಡಿದಲ್ಲ. ಇದು ಗುರು ಒಂದು ಲಂಗೋಟಿ ಕಟ್ಟಿಕೊಂಡು ಓಂ ನಮಃ ಶಿವಾಯ ಅಂತ ಇರ್ತಾರೆ. ಅಯ್ಯೋ ಹೀಗಿರಬೇಡಿ ಗುರುಗಳೇ, ಒಂದು ವಸ್ತ್ರ ಹಾಕಿ, ಅಯ್ಯೋ ಹೀಗಿರಬೇಡಿ ಗುರುಗಳೇ, ನೀವು ಈ ರೀತಿ ಇರಬೇಕು, ಅಯ್ಯೋ ನೀವು ಇಲ್ಲಿ ಮಲ್ಕೊಳ್ಬೇಡಿ ಗುರುಗಳೇ, ನಿಮಗೊಂದು ಎಂತ ಕಾಟ್ ತಂದಿದ್ದೇನೆ, ಒಂದು ಮಂಚ ತಂದಿದ್ದೇನೆ, ಅಲ್ಲಿ ಮಲ್ಕೊಳ್ಳಿ, ಹೀಗಿರಬೇಡಿ ಗುರುಗಳೇ ಅಲ್ಲಿ ಭಕ್ತರುಗಳು ಕೊಟ್ಟು ಬೆಳೆಸುವಂಥ ವಿಚಾರ. ಗುರು ಕೇಳಲಿಲ್ಲ. ಭಕ್ತರುಗಳ ಒಂದು ಪ್ರೀತಿಯನ್ನು
ಆ ಒಂದು ಸತ್ಯವನ್ನು ನೋಡಿದಾಗ ಏನೋ ಒಂದು ಅದರಲ್ಲಿ ಸತ್ಯ ಉಂಟು ಅಂತ ಅನಿಸುವಾಗ ಸರಿಯಪ್ಪ ಇರಲಿ, ಒಳ್ಳೆಯದಾಗಲಿ, ನಿನ್ನಿಂದಾಗಿ 10 ಜನಕ್ಕೆ ಒಳಿತಾಗಲಿ. ಆಗ ಒಂದು ಮಂಚ ತಂದೆಯ, ಒಂದು 10 ಮಂಚ ತಗೊಂಡು ಬಾ ಅಂತ ಹೇಳ್ತಾರೆ ಅವರು, ಸದ್ಗುರು ಆದವರು. ನನಗೆ ಮಾತ್ರ ತಂದೆಯ, ನನಗೆ ಬೇಡ, ನನಗೆ ಚಾಪೆ ಸಾಕು. ಬಂದವರು ಅವರು ಸ್ವಲ್ಪ ಸಂತೋಷವಾಗಿ ಮಲ್ಕೊಳ್ಳಿ. ಆಗ ಏನಾಗ್ತದೆ, ಕೆಲವರು ಕಷ್ಟಪಟ್ಟು ಮಾಡ್ತಾರೆ, ಇನ್ನು ಕೆಲವರು ಇಷ್ಟಪಟ್ಟು ಮಾಡ್ತಾರೆ, ಇನ್ನು ಕೆಲವರು ಕಷ್ಟ ಆಗುವಾಗ ಬಿಟ್ಟೇ ಬಿಡ್ತಾರೆ ಅಲ್ವ. ಈ ಸ್ಥಿತಿಯನ್ನು ಯಾರು ಆಲೋಚನೆ ಮಾಡೋದಿಲ್ಲ. ಗುರುವಿನ ಜ್ಞಾನದ ಸ್ಥಿತಿಯನ್ನು, ಗುರುವಿನ ಮನಸ್ಸನ್ನು, ಗುರುವಿನ ಅಂತರ್ಜ್ಞಾನವನ್ನು ಯಾರು ಅರ್ಥ ಮಾಡಿಕೊಳ್ಳೋದಿಲ್ಲ ಅಲ್ವ. ಹೊರಗೆ ಆಗುವ ಎಲ್ಲ ಆಡಂಬರ ವಿಚಾರಗಳನ್ನು ನೋಡುತ್ತಾರೆ. ಖಂಡಿತವಾಗಿ ಸತ್ಯ ಇದು. ಅಂತರಾತ್ಮ ಜ್ಞಾನವನ್ನು ಯಾರು ನೋಡುವುದಿಲ್ಲ, ಅದು ಯಾರಿಗೂ ಬೇಡ. ಹೊರಗೇನೆಲ್ಲ ನಡೀತದೆ, ಯಾವ ರೀತಿ ಎಂತೇಳಿದು ವೈಭವೀಕರಣ ಅಲ್ವ, ಅದನ್ನು ನೋಡ್ತಾರೆ ಹೊರತು ಅಲ್ಲಿ ಇರುವ ಜ್ಞಾನವನ್ನು ನೋಡೋದಿಲ್ಲ. ಅದನ್ನು ನೋಡಿ, ಆಗ ನಿಮಗೆ ಅರ್ಥ ಆಗ್ತದೆ ಗುರುವಿನ ಒಳಗೆ ಯಾರೆಲ್ಲ ಇದ್ದಾರೆ. ತಾಯಿ ಇದ್ದಾರೆ, ತಂದೆ ಇದ್ದಾರೆ, ಗುರು ಇದ್ದಾರೆ. ತಾಯಿ ತಂದೆ ಗುರು ಇರುವ ಸ್ಥಳ ಗುರು ಮನೆ, ಶ್ರೀ ಗುರು ಮನೆ, ಗೋಪಾಲಪುರ. ಇಷ್ಟು ಹೇಳು. ಅರ್ಥ ಆಯ್ತಾ? ಶುಭವಾಗಲಿ ನಿಮಗೆ, ಜ್ಞಾನ ಬೆಳಗಲಿ. ಇನ್ನಷ್ಟು ನಿಮ್ಮ ಸಾಧನೆಗೆ ನಿಮ್ಮ ಹಿರಿಯರು ಹಾಗೂ ನೀವು ನಂಬುವ ಗುರುಗಳು, ನಿಮ್ಮ ಇಷ್ಟದೇವರು ಎಲ್ಲರೂ ಆಶೀರ್ವದಿಸಲಿ. ಎಲ್ಲರ ಆಶೀರ್ವಾದವಿರಲಿ. ಗುರುವೇ ಶರಣಂ. ಶುಭಮಸ್ತು. ತಿರುಚಿಟ್ಟಂಬಲಂ. ನಮಃ ಶಿವಾಯ.